ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಭುವನೇಶ್ವರಿಯೇ ನಮಃ. ಲಲಿತಾರಾಜರಾಜೇಶ್ವರಿಯೇ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರಿಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಇಂದ್ರಾಣಿಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ತಧ್ವಪದೇನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶುಭ ಶುಕ್ರವಾರ ವಿಶ್ವವಸು ನಾಮ ಸಂವತ್ಸರದ ಶುಭ ಶುಕ್ರವಾರದ ಈ ಶುಭ ದಿನದಂದು ತಮ್ಮೆಲ್ಲರ ಒಂದು ಮನೋಕಾಮನೆಗಳೇನಿದೆಯೋ ಎಲ್ಲವೂ ಸಹಿತ ಶೀಘ್ರವಾಗಿ ಸಿದ್ಧಿಯಾಗಲಿ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ತಕ್ಕಂಥ ಈ ಶುಭ ದಿನ ಪ್ರಾರಂಭದಲ್ಲೇ ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ ಆ ದುರ್ಗಾದೇವಿಯನ್ನು ವಿಶೇಷವಾಗಿರ್ತಕ್ಕಂಥ ಸಕಲ ವಿಧವಾದಂಥ ದುಃಖಗಳನ್ನು ದೂರ ಮಾಡತಕ್ಕಂಥ ತಾಯಿ ದುರ್ಗಾದೇವಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡಿದ್ವಿ, ದರ್ಶನ ಮಾಡಿದ್ವಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದ ದರ್ಶನ ಜೊತೆಗೆ ಯಾರೊಬ್ಬರ ಜಾತಕಗಳಲ್ಲಿರ್ತಕ್ಕಂತಹ ದೋಷ ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ, ಅದರಲ್ಲೂ ಇವತ್ತು ಶುಕ್ರವಾರ ಶುಭವನ್ನು ತರ್ತಕ್ಕಂತಹ ವಾರ, ಪ್ರತಿಯೊಬ್ಬ ಹೆಂಗಳೆಯರು ಹೆಣ್ಣು ಮಕ್ಕಳು ಸಹಿತ ಮನೆ ವಾಸ್ತುವನ್ನು ಶುದ್ಧಿ ಮಾಡಿ ಮನೆಯಲ್ಲಿ ಲಕ್ಷಣವಾಗಿ ದೇವ್ರ ಮುಂದೆ ದೀಪವನ್ನು ನಡೆಸಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ವಾರದಲ್ಲಿ ಯಾವತ್ತು ಸೇವೆಗಳನ್ನು ಮಾಡಲಿಕ್ಕೆ ಮುಂದೆ ಆಗ್ತಿರೋ ಬಿಡ್ತಿರೋ, ಶುಕ್ರವಾರ ಮಾತ್ರ ಶುಕ್ರವಾರ ಮತ್ತು ಮಂಗಳವಾರ ದೇವಿಯ ಉಪಾಸನೆಗೆ ಎಲ್ಲರೂ ಮುಂದಾಗ್ತಾರೆ. ಕಾರಣ ಬರೀ ಸ್ಥಿತಿಗತಿಗಳಿಗೆ ಆರ್ಥಿಕ ಪರಿಸ್ಥಿತಿಗೆ ಮಾತ್ರ ವಾಸ್ತುಗುಣ ಶುದ್ಧಿ ಅಲ್ಲ. ವಾಸ್ತುವಿನಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದ್ದರೆ ಆ ಶಕ್ತಿ ಇಡೀ ಕುಟುಂಬವನ್ನು ಕಾಪಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹಿತ ಶ್ರಮಿಸ್ತಕ್ಕಂಥದ್ದು ಈ ಒಂದು ಶುಕ್ರವಾರದಂದೇ. ಮನೆಯಲ್ಲಿರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳು ಶುಭ ಶುಕ್ರವಾರ ಬಂತು ಅಂದರೆ ಮನೆಯೆಲ್ಲ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ನಡೆಸಿ, ಅದರಲ್ಲೂ ಕೆಲವಷ್ಟು ವಾಸ್ತುಗುರುಗಳಲ್ಲಿ ಒಂದು ಪದ್ಧತಿ ಇದೆ. ಏನಪ್ಪ ಅಂದರೆ, ಮನೆಯಲ್ಲಿ ಕಳಶವನ್ನಿಟ್ಟಿದ್ದರೆ ಅಥವಾ ದೇವರ ವಿಗ್ರಹಗಳಿದ್ದರೆ ವಾರಕ್ಕೆ ಒಂದಾವರ್ತಿ ಇವತ್ತಿನ ದಿವಸ ಲಕ್ಷಣವಾಗಿ ದೇವರನ್ನು ಅಭಿಷೇಕ ಮಾಡಿಸಬೇಕು, ದೇವರ ವಿಗ್ರಹಗಳನ್ನು ತೊಳಿಬೇಕು. ಕಳಶಗಳಿಗೆ ಪುನಃ ಅದನ್ನು ಹೊಸದಾಗಿ ಒಂದು ವಿಳೆದೆಲೆನೋ ಮಾವಿನ ಸೊಪ್ಪೋ ಅದರ ಒಂದು ಪೂರ್ಣ ಫಲವೋ ವಾರಕ್ಕೊಮ್ಮೆ ಬದಲಾಯಿಸುವಂಥ ಒಂದು ಕ್ರಮವೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇದೆ. ಆದರೆ ಏನೇ ಮಾಡಿದ್ರೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧರ್ಮ ಸಂಸ್ಕೃತಿಬದ್ಧವಾಗಿ ತಾವು ಏನು ಚಿಂತನೆ ಮಾಡ್ತಿರೋ ಆ ಚಿಂತನೆಯನ್ನು ಕ್ರಮಬದ್ಧವಾಗಿ ಮಾಡುವಂತಹ ಕ್ರಮ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದ್ದು. ಹಾಗೆ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಕುಟುಂಬಗಳಲ್ಲಿ ಇವತ್ತು ದೇವಿಯನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಪ್ರಸನ್ನತೆ ಮಾಡ್ತಾರೆ. ಅಂದರೆ ಅರ್ಚನೆ, ಸಂಕಲ್ಪ, ಮಡಿ, ಮೈಲಿಗೆ ಎಲ್ಲವೂ ಸಿದ್ಧ ನಡೆಯುತ್ತೆ. ಮಡಿಯಿಂದ ಮಾಡುವಂಥ ಕಾಯಕ ಜಾಸ್ತಿ. ಇನ್ನು ಶುಕ್ರವಾರ ಬಂತು ಅಂದರೆ ಒಂದಿಷ್ಟು ಹೆಸರುಬೇಳೆ, ಪಾನಕ ಇದನ್ನು ದೇವರು ನೈವೇದ್ಯ ಮಾಡ್ತಾರೆ. ಕನಿಷ್ಠ ಪಕ್ಷ ಇಬ್ಬರಾದರೂ ಸರಿ, 2-4 ಆದರೂ ಸರಿ. ನಿಮ್ಮ ಸುತ್ತಮುತ್ತ ಮನೆಗಳಲ್ಲಿ ಸುಮಂಗಲೆಯರಿದ್ದಾಗ ಆ ಹೆಣ್ಣು ಮಕ್ಕಳನ್ನು ತಾಯಂದರನ್ನ ಮನೆಗೆ ಕರೆಸಿ ಅವರಿಗಿಷ್ಟು ಮಂಗಳ ದ್ರವ್ಯಗಳನ್ನು ಕೊಡುವಂಥ ಪದ್ಧತಿಯೂ ಇವತ್ತಿಗೂ ಇದೆ. ಏನೇ ಆದರೂ ಶಾಸ್ತ್ರಬದ್ಧವಾದಂತಹ ಅನುಗ್ರಹವನ್ನು ಪಡಿಬೇಕಾದರೆ ನಾವು ಹೇಗಿದ್ದೀವಿ, ಹೇಗೆ ನಡ್ಕೊಳ್ತಿದ್ದೀವಿ ಅದು ಬಹಳ ಮುಖ್ಯವಾಗಿರುತ್ತೆ. ಅಂತಹದ್ರಲ್ಲಿ ಸರ್ವಮಂಗಳೆಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಎಂಬತಕ್ಕಂಥ ಚಿಂತನೆ ಅದು ಎಲ್ಲರಿಗೂ ಇರ್ತಕ್ಕಂಥದ್ದೇ. ಇವತ್ತಿಗೂ ಕೆಲವಷ್ಟು ತುಳಸಿ ಗಿಡಗಳ ಮುಂದೆ ಒಂದು ಪದ್ಮದ ರಂಗವಲ್ಲಿಯನ್ನು ಹಾಕಿ ರಂಗವಲ್ಲಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಸ್ತಾರೆ. ಯಾಕೆಂದರೆ ಯಾವ ವಾಸ್ತುಗೃಹದ ಮುಂದೆ ನೀವು ಸ್ಟಿಕ್ಕರ್ ಅಂಟಿಸಿ ನಾನು ರಂಗೋಲಿ ಹಾಕಿದ್ದೀನಿ ಅನ್ನುಕೊಳ್ಳೋದಕ್ಕಿಂತ ನೀವೇ ನಿಮ್ಮ ಸ್ವಹಸ್ತದಿಂದ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡತಕ್ಕಂಥದ್ದು. ಆ ರಂಗವಲ್ಲಿನಲ್ಲೂ ಸಹಿತ ಹರಿದ್ರ ಕುಂಕುಮವನ್ನಿಟ್ಟು, ತುಳಸಿಗೆ ಒಂದು ಅರಿಶಿಣ ಕುಂಕುಮವನ್ನಿಟ್ಟು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳಿಂದ ಅಲಂಕಾರ ಮಾಡುವಂಥದ್ದು ಶುಭ ಶುಕ್ರವಾರವೇ. ಇನ್ನಷ್ಟು ಮನೆಗಳ ಪದ್ಧತಿ ಹೇಗಿದೆ, ವರ್ಷಕ್ಕೆ ಒಂದು ಹಬ್ಬಗಳಲ್ಲಿ ಮಾತ್ರ ಮಾವಿನ ಸೊಪ್ಪು ನಾವು ನೋಡ್ತೀವಿ. ಆದರೆ ಕೆಲವು ವಾಸ್ತುಗಳಲ್ಲಿ ಪ್ರತಿ ಶುಕ್ರವಾರ ತಪ್ಪದಿರ ಮಾವಿನ ಸೊಪ್ಪು ತೋರಣ ಕಟ್ತಾರೆ. ಅದು ಖಂಡಿತ ತಪ್ಪಲ್ಲ.
ಮಾವಿನ ಸೊಪ್ಪು ತೋರಣ ಕಟ್ಟೋದು ಬರೀ ಹಬ್ಬಗಳಲ್ಲೋ, ಜಾತ್ರೆ, ಜನ್ಮೋತ್ಸವದಲ್ಲೋ ಅಥವಾ ಮನೆಯಲ್ಲಿ ನಡೀತಕ್ಕಂಥ ಒಂದು ಗೃಹಪ್ರವೇಶ, ಮದುವೆ, ಮುಂಜಿಗಳಲ್ಲೋ ಮಾತ್ರ ಅಲ್ಲ. ಪ್ರತಿ ಶುಕ್ರವಾರ ಮಾವಿನ ಸೊಪ್ಪು ತೋರಣ ಕಟ್ಟಿದ್ರೂ ಅದು ಖಂಡಿತ ತಪ್ಪಲ್ಲ. ಯಾಕೆ ಅಂದರೆ ಅದು ಶುಭದ ಸಂಕೇತ. ಆ ಮಾವಿನ ಸೊಪ್ಪಿನ ತೋರಣಕ್ಕೆ ಅಂತಹ ಅದ್ಭುತವಾದ ಶಕ್ತಿ ಇದೆ. ಕನಿಷ್ಠ ಪಕ್ಷ 2 ಎಲೆಗಳನ್ನು ಆದರೂ, ಹೊಸ ಎಲೆಗಳನ್ನು, ಮಾವಿನ ಸೊಪ್ಪು ಎಲೆಗಳನ್ನು ಒಂದು ಪ್ರಧಾನ ದ್ವಾರಕ್ಕೆ ಅದನ್ನು ಸಿಕ್ಕಿಸುವಂಥದ್ದು, ಅಲ್ಲಿಡುವಂಥದ್ದು ಮಾಡ್ತಾರೆ. ಯಾಕೆಂದರೆ ಹೊರಗಡೆಯಿಂದ ನಡೆದು ಬರುವಾಗ ಏನಾದರೂ ಒಂದಷ್ಟು ನೆಗೆಟಿವಿಟೀಸ್ ಇದ್ದರೆ, ಅಥವಾ ಯಾರಾದರೂ ತಂತ್ರಸಾರಗಳು ತಂದಿದ್ದರೆ, ಏನಾದರೂ ದೋಷಗಳಿಗೆ ಒಳಗಾಗುವಂಥ ಪದ್ಧತಿ ಇದ್ದರೆ, ಇಲ್ಲಿ ಬರ್ತಕ್ಕಂಥ ಪ್ರಾರಂಭದ ಈ ಮಾವಿನ ಸೊಪ್ಪು ತೋರಣ, ಹಾಕಿರುವ ರಂಗೋಲಿ, ಅರಿಶಿನ, ಕುಂಕುಮ ಇದೆಲ್ಲವೂ ಸಹಿತ ಅದನ್ನು ತಡೆ ಹಿಡಿಯುತ್ತೆ. ಇನ್ನು ಪ್ರತಿಯೊಬ್ಬರ ಮನೆ ಮುಂದೆಯೂ ಸಹಿತ ಒಂದು ಇದು ತುಳಸಿ ಗಿಡ ಇದ್ದೇ ಇರುತ್ತೆ. ಆ ತುಳಸಿಗಿಷ್ಟು ಅರಿಶಿನ, ಕುಂಕುಮ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದರ ಸಂರಕ್ಷಣೆ ಮಾಡಿದ್ರೆ ಎಂತಹ ನೆಗೆಟಿವಿಟಿ ಇದ್ದರೂ, ಎಂಥ ದೋಷಗಳಿದ್ದರೂ ಅದನ್ನು ಅಲ್ಲೇ ಬಂದು ಕಡಿವಾಣ ಹಾಕುತ್ತೆ. ಅಲ್ಲಿಂದ ನಿಮ್ಮ ಮನೆ ಒಳಗೆ ಬರಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಶುಭ ಶುಕ್ರವಾರ ಬಂತು ಅಂದರೆ ತಾಯಂದರು ಎಲ್ಲೆಲ್ಲದಂತಹ ಮುತುವರ್ಜಿಯನ್ನು ತಮ್ಮ ವಾಸ್ತುಗೃಹಕ್ಕೆ ಎಲ್ಲರೂ ಉಪಯೋಗಿಸ್ತಾರೆ. ಇಂತಹ ಅದ್ಭುತವಾದಂತಹ ಶುಭ ಶುಕ್ರವಾರ ಸಂಪತ್ತನ್ನು, ಆರೋಗ್ಯವನ್ನು, ಯಶಸ್ಸನ್ನು, ಕುಟುಂಬದ ಒಂದು ವಿಶೇಷವಾದಂಥ ಜವಾಬ್ದಾರಿಯನ್ನು ಭಗವತಿ ನಮಗೆ ಅನುಗ್ರಹಿಸ್ತಾಳೆ ಎಂಬತಕ್ಕಂಥ ಚಿಂತನೆಯಿಂದ ಹೆಣ್ಣು ಮಕ್ಕಳು, ಸುಮಂಗಲೆಯರು ಇಂತಹ ಒಂದು ಪದ್ಧತಿಯನ್ನು ನಿತ್ಯ ನಿರಂತರ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಜೊತೆಗೆ ನಿಮ್ಮ ಕುಲದೇವತೆಯ ಅನುಗ್ರಹ ಸದಾ ನಿಮಗಿರಲಿ. ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಸದಾಕಾಲ ಭಾರತಾಂಬೆಯ ಮಡಿಲಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ವೀರ ಯೋಧರಿಗೆ ಸದಾಕಾಲ ನಮಸ್ಕರಿಸುತ್ತೆ. ವೀರ ಯೋಧರನ್ನು ನನ್ನ ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡಿರುತ್ತೆ. ಯೋಧರ ಕುಟುಂಬಕ್ಕೆ ಮಹರ್ಷಿ ಮಂದಿರ ಆಗಿರಲಿ, ಸಾಲಿಗ್ರಾಮ ಕ್ಷೇತ್ರ ಆಗಿರಲಿ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಆಗಿರಲಿ, ಸದಾ ಅವರ ಸೇವೆಯನ್ನು ನಿಂತ್ಕೊಳ್ಳುತ್ತೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಯಾರೇ ಒಬ್ಬ ಯೋಧರು ಅಂತ ಗೊತ್ತಾದರೆ, ಅಥವಾ ಯೋಧ ಕುಟುಂಬ ಅಂತ ಗೊತ್ತಾದರೆ, ಅವ್ರನ್ನ ಗೌರವಿಸಬೇಕಾದ್ದು, ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಏನೆಲ್ಲ ಒಂದಿಷ್ಟು ವಿಶೇಷತೆಗಳಿದೆಯೋ ಅದೆಲ್ಲವನ್ನು ಸಹಿತ ಸಹಕರಿಸಿ ನಿಲ್ಲಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ, ಭಾರತದ ಗಡಿ ಭಾಗದಲ್ಲಿ ಇವತ್ತು ಯುದ್ಧ ಎಂಬತಕ್ಕಂಥದ್ದು ನಡೆದು ಪಾಕಿಸ್ತಾನ ನಡೀತಿರ್ತಕ್ಕಂಥ ಯುದ್ಧವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಯೋಧರು ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಸೇವೆ ಸಲ್ಲಿಸತಕ್ಕಂಥ, ಗಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯೋಧರು ಯುದ್ಧ ಕಾಲದಲ್ಲಿ ವೀರ ಮರಣವನ್ನು ಹೊಂದುತ್ತಾ ಇರತಕ್ಕಂಥವರು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವೇನೋ ಇಲ್ಲಿ ನೆಮ್ಮದಿಯಾಗಿ ಅಚ್ಚಿಗೆ ಬೆಚ್ಚಿಗೆ ಬೇಕಾದಂಥ, ಬಾಯಿ ರುಚಿಗೆ ಬೇಕಾದಂಥ ಒಳ್ಳೊಳ್ಳೆ ಪದಾರ್ಥಗಳನ್ನು, ಕಣ್ಣಿಗೆ ಬೇಕಾದಂಥ ರೀತಿಯ ಹಬ್ಬ ಹರಿದಿನಗಳನ್ನು ಇಡೀ ಕುಟುಂಬದ ಸದಸ್ಯರೊಂದಿಗೆ ನಾವು ಆಚರಣೆ ಮಾಡ್ತಿರ್ತಕ್ಕಂಥ ಎಲ್ಲ ಥರ ಸಡಗರ ಸಂಭ್ರಮವನ್ನು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಆದರೆ ಒಂದು ಮನೆಯಿಂದ, ಒಂದು ಕುಟುಂಬದಿಂದ ಒಬ್ಬ ಯುವಕ ಭಾರತದ ಗಡಿ ಭಾಗದಲ್ಲಿ ಭಾರತಾಂಬೆಯ ಸೇವೆ ಮಾಡಲಿಕ್ಕಾಗಿ ಹೊರಡ್ತಾ ಇದ್ದೇನೆ, ನಾನು ಅಲ್ಲಿ ಸೇವೆಯನ್ನು ಮಾಡ್ತೀನಿ, ನಾನೊಬ್ಬ ಜವಾನ, ನಾನು ಭಾರತಾಂಬೆಯ ಮಡಿಲಲ್ಲಿ ಆ ತಾಯಿಯ ಪಾದ ಸೇವೆ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ ಅಂತ ಹೇಳುವಂಥ ಆ ಧ್ವನಿ, ಆ ಕೂಗಿದೆಯಲ್ಲ, ಅಬ್ಬಬ್ಬಾ, ಅದರ ಒಂದು ಮನಸ್ಥಿತಿ ಸಾಮಾನ್ಯಕ್ಕೆ ಎಲ್ಲರೂ ಎಲ್ಲವನ್ನೂ ಮಾಡಬಹುದು. ಇವತ್ತು ನಮ್ಮ ಮನೆ ಮಕ್ಕಳಾಗಲಿ ಎಲ್ಲರೂ ಸಹಿತ ಆಲೋಚನೆ ಮಾಡೋದೇನೆಂದರೆ, ಒಂದು ಸಾಫ್ಟ್ವೇರ್ ಇರಬೇಕು, ಒಂದು ಕೆಲಸ ಇರಬೇಕು, ತಾನು ಬೇಕಾದಂಥ ಸುಖ ಸಂಪತ್ತು ಎಲ್ಲವೂ ಸಿಗಬೇಕು, ಜೊತೆಗೆ ತನಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಸ್ವಲ್ಪ ಕಿಂಚಿತ್ತು ಲೋಪ ಆದರೆ ಈ ಉದ್ಯೋಗ ಬೇಡ, ಇನ್ನೊಂದು ಉದ್ಯೋಗ ಮಾಡೋಣ ಅಂತೀವಿ. ಊಟ ಸರಿಯಾಗಿಲ್ಲ, ಕಣ್ತುಂಬ ನಿದ್ದೆ ಇಲ್ಲ, ತಾವು ನಿಂತಂಥ ನೆಲೆ ಐಸ್ ಗಡ್ಡೆಗಳಲ್ಲಿರುತ್ತೆ, ಜೋರು ಬಿರುಗಾಳಿ ಇರುತ್ತೆ, ಮಳೆ ಆವರಿಸುತ್ತೆ, ಸುಡೋ ಬಿಸಿಲಿರುತ್ತೆ, ಏನು ಬಂದರೂ ಸಹಿತ ಲೆಕ್ಕಿಸ್ದಿರ ಎದುರಾಳಿಗಳಿಗೆ ಎದೆಗೊಟ್ಟು ನಿಂತು ನಮ್ಮ ಭಾರತಾಂಬೆಯ ಮಡಿಲನ್ನು, ಜೊತೆಗೆ ಭಾರತದ ಗಡಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಒಬ್ಬ ಯೋಧನಿಗಲ್ದಿರ ಮತ್ತು ಯಾರಿಗಿದೆ ಈ ಧೈರ್ಯ, ಯಾರಿಗಿದೆ ಇಂಥ ಸೇವೆ ಮಾಡೋ ಒಂದು ಮನಸ್ಥಿತಿ? ಅಂತಹ ಯೋಧ ಕುಟುಂಬಕ್ಕೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳು ಸಿಕ್ಕಾಗ ಆ ಸವಲತ್ತನ್ನು ಕೊಡೋದಕ್ಕೆ ನಮ್ಮ ಅಧಿಕಾರಿಗಳು ಅವ್ರನ್ನ ಬೀದಿ ಸರಿ ಅಲಿಸ್ತಾರೆ, 10 ಸತಿ ಆಫೀಸುಗಳ ಕಡೆ ಓಡಾಡಿಸ್ತಾರೆ. ನಿಜಕ್ಕೂ ಒಂದು ವಿಚಾರ ತಿಳ್ಕೊಳ್ಳಿ, ಯಾತಕ್ಕೆ ನಾನು ಇವತ್ತು ಈ ನೋವಲ್ಲಿ ಹೇಳ್ತಿದ್ದೀನಿ ಅಂದರೆ, ಅಂತಹ ಕುಟುಂಬಗಳು, ಅಂತಹ ಒಬ್ಬ ಯೋಧ ಕುಟುಂಬ ಸಹಿತ ನನ್ನ ಹತ್ರ ಬಂದು ಕಣ್ಣೀರು ಹಾಕಿರೋಂಥದ್ದಿದೆ. ಕೆಲವಷ್ಟು ಜನ ಅಧಿಕಾರಿಗಳು ಅವ್ರ ಹತ್ರ ಸಹಿತ ಲಂಚವನ್ನು ತೆಗೆದುಕೊಳ್ಳುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಅಂತ ಕೊಡ್ತಕ್ಕಂಥ ಅಂಗೈಗಳ ಜಾಗ, ಆ ಭೂಮಿ ಸಾಮಾನ್ಯಕ್ಕೆ ಅವ್ರು 20 ವರ್ಷ 22 ವರ್ಷ ಸೇವೆ ಮಾಡಿಕೊಂಡು ಬಂದಾದ ಮೇಲೆ ಅದು ಜೀವ ಉಳಿದು ಬಂದರೆ
ಬಂದಾದ ಮೇಲೆ ಅವ್ರಿಗೆ ಅಂತ ಕೊಡುವಂಥ ಸರ್ಕಾರ ಕೂಡ 5 ಎಕರೆನೋ 2 ಎಕರೆ ಜಾಗ ಇದೆಯಲ್ಲ, ಆ ಜಾಗ ಮಂಜೂರು ಮಾಡಿಕೊಡೋದಕ್ಕೆ ಏನು ನೋವು ಕೊಡ್ತಾರೆ ಗೊತ್ತಾ? ತುಂಬ ಜನ ಈ ಥರ ನೋವಲ್ಲಿದ್ದಾರೆ. ಆದರೆ ಕೈ ಮುಗಿದು ಹೇಳೋದಿಷ್ಟೇ, ಎಲ್ಲ ಅಧಿಕಾರಿ ವರ್ಗಕ್ಕೂ ಸಹಿತ, ಎಲ್ಲರಿಗೂ ಸಹಿತ ಇವತ್ತು ನನಗಾಗಲಿ ನನ್ನ ಮನೆ ಮಕ್ಕಳಿಗಾಗಲಿ ನಾವು ಚಿಂತನೆ ಮಾಡೋದು ನಮಗೊಂದು ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು ಅಂತ ನಮ್ಮ ಚಿಂತನೆ ಇದೆ. ಭಾರತದ ಗಡಿ ಭಾಗದಲ್ಲಿ ನಿಂತು ನಾನು ಸಹಿತ ಒಬ್ಬ ಯೋಧನಾಗ್ತೀನಿ, ನಾನೊಬ್ಬ ಸೈನಿಕನಾಗ್ತೀನಿ, ನಾನು ಒಬ್ಬ ಸಹಿತ ಈ ಭಾರತಾಂಬೆಯ ಮಡಿಲಲ್ಲಿ ಸೇವೆ ಸಲ್ಲಿಸ್ತೀನಿ ಅಂತ ಹೇಳುವಂಥ ಕಿಚ್ಚು ದಮ್ಮು ಅದು ಉತ್ತರ ಕರ್ನಾಟಕ ಆ ಭಾಗದಲ್ಲಿರ್ತಕ್ಕಂಥ ತಾಯಂದರು ತಮ್ಮ ಮನೆ ಮಕ್ಕಳನ್ನು ಅವರೇ ಒಂದು ಸಂತೋಷದಿಂದ ಕಳಿಸ್ಕೊಡ್ತಾರೆ, ನೀನು ಹೋಗು ಭಾರತದ ಗಡಿಯಲ್ಲಿ ಸೇವೆ ಮಾಡು. ಅದು ಉತ್ತರ ಕರ್ನಾಟಕ. ಯಾತಕ್ಕಾಗಿ ನಾನು ಈ ಪದೇ ಪದೇ ಹೇಳ್ತಿರ್ತೀನಿ ಅಂದರೆ, ಆ ಭಾಗದಿಂದನೇ ಬಂದಂಥವ್ರು ಸಾಕಷ್ಟು ಜನ ಯೋಧರು. ಒಂದು ಉತ್ತರ ಕರ್ನಾಟಕ, ಇನ್ನೊಂದು ಕೊಡಗು. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇದ್ದಾರೆ, ಬೆಂಗಳೂರಿನಿಂದ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಅತಿ ಹೆಚ್ಚು ಸಂಖ್ಯೆ ನಾವು ನೋಡ್ಬೋದಾದರೆ ಒಂದು ಕೊಡಗು, ಎರಡನೇದು ಉತ್ತರ ಕರ್ನಾಟಕ. ಆದರೆ ಅಂತಹ ಯೋಧ ಕುಟುಂಬಕ್ಕೆ ಈ ಮನೆಯಿಂದ ಒಬ್ಬ ಮಗ ಹೋಗಿದ್ದಾನೆ, ಭಾರತದ ಗಡಿ ಭಾಗದಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಆತ ಮಿಲಿಟರಿಯಲ್ಲಿದ್ದಾನೆ ಅಂತ ಗೊತ್ತಾದಾಗ ಆ ಕುಟುಂಬ ನಮ್ಮನೇ ಕುಟುಂಬ, ನನ್ನ ಕುಟುಂಬ ಅಂತ ಹೇಳಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು, ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ಅಲ್ಲಿರೋ ಅಧಿಕಾರಿಗಳು, ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಕಾರ್ಪೊರೇಟರ್ಸು, MLA ಪ್ರತಿಯೊಬ್ಬರು ಸಹಿತ ಆ ಕುಟುಂಬಕ್ಕೆ ಬೆನ್ನಲ್ಲಿ ನಿಂತ್ಕೋಬೇಕು. ಆ ಕುಟುಂಬಕ್ಕೆ ಬೆನ್ನಲ್ಲಿ ನಿಂತ್ಕೋಬೇಕು. ಅವ್ರ ಕುಟುಂಬಕ್ಕೆ ಏನೇ ಸಣ್ಣ ಅವಘಡ ಆದರೂ ನಾವಿದ್ದೀವಿ, ನಿಮ್ಮ ಕುಟುಂಬಕ್ಕೆ ಏನು ಬೇಕು. ಯಾಕೆಂದರೆ ಆ ಮನೆ ಮಗ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಅಷ್ಟು ದೂರ ಕೆಲಸ ಮಾಡ್ತಿದ್ದಾನೆ, ಆತನಿಗೆ ಯಾವ ಮಾಹಿತಿಗಳು ಹೋಗೋದಿಲ್ಲ. ಅಷ್ಟೇ ಯಾಕೆ, ನಮ್ಮ ಮನೇಲಿ ಬೇಜಾರು ಅನ್ಸಿದ್ರೆ ಒಂದು ಮಾಲ್ಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ನಾವು ಒಂದು ಫಿಲಿಮ್ ನೋಡ್ತೀವಿ. ಆ ಮನೇಲಿ ಆ ತಾಯಿನೋ, ಆ ಮಕ್ಕಳು, ಅವರ ಹೆಂಡತಿನೋ ಅವರೆಲ್ಲರೂ ಇರ್ತಾರೆ. ಅವರೆಲ್ಲಾದರೂ ಒಂದು ಕಡೆ ಆಚೆ ಒಂದು ಪಾರ್ಕೋ ಎಲ್ಲೋ ಒಂದು ಕಡೆ ಮನೋರಂಜನೆಗೆ ಹೊರಡಬೇಕು. ಆ ಮಕ್ಕಳನ್ನ ಮನೇಲಿರ್ತಕ್ಕಂಥ ತಾಯಿ, ವಯಸ್ಸಾದಂಥ ಅವ್ರ ತಂದೆ ತಾಯಿನ ಕರ್ಕೊಂಡು ಹೋಗಬೇಕು ಅಂದರೆ ಯಾರಪ್ಪ ಕರ್ಕೊಂಡು ಹೋಗೋರು? ಅವ್ರಿಗೆ ಆಸೆ ಇರೋದಿಲ್ವಾ? ನನ್ನ ಮಗನ ಜೊತೆ ಹೋಗಬೇಕು, ನನ್ನ ಹೆಂಡತಿ ಜೊತೆ ಹೋಗಬೇಕು, ಅಥವಾ ನನ್ನ ಗಂಡನ ಜೊತೆ ಹೋಗಬೇಕು, ನಮ್ಮ ಅಪ್ಪನ ಜೊತೆ ಹೋಗಬೇಕು? ಯೋಚನೆ ಮಾಡಿ. ಇವತ್ತಿನ ದಿವಸ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೆಯುವಂತಹ ಕಾಲ, ಹಾರಿಸುವಂತಹ ಗುಂಡುಗಳು, ಆ ಗುಂಡಾಗಲಿ, ಅಲ್ಲಿ ನಡೀತಕ್ಕಂಥ ಆ ಭೀಕರವಾಗಿರ್ತಕ್ಕಂಥ ದೃಶ್ಯ, ಒಂದು ಸತಿ ಅಗ್ನಿಯ ಕಿರಣಾಲ್ಗೆ ಅದು ಆಚೆ ಬಿದ್ದರೆ ಇಲ್ಲಿ ಶತ್ರುಗಳು ಸಾಯ್ತಾರ ಅಥವಾ ನಮ್ಮವ್ರು ಸಾಯ್ತಾರ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಧೈರ್ಯ, ಪ್ರತಿ ಕ್ಷಣ ಸಾವು ಅಂತಕ್ಕಂಥದ್ದು ಕಣ್ಣು ಮುಂದೆ ಬಂದು ಹೋಗ್ತಾ ಇರುತ್ತಲ್ಲ ಪಿಕ್ಚರು, ಆದರೆ ಅಂಜೋದಿಲ್ಲ, ಹಿಂದೆ ಬರೋದಿಲ್ಲ. ನಾನು ಹಿಂದೆ ಒಂದಷ್ಟು ವಿಡಿಯೋಗಳು ನೋಡಿದ್ದೆ. ಒಬ್ಬ ಸೈನಿಕನ, ಭಾರತದ ಗಡಿ ಭಾಗದಲ್ಲಿ ಸೇವೆ ಮಾಡುವ ಒಬ್ಬ ಸೈನಿಕನ ರೆಡಿ ಮಾಡೋ ವಿಧಾನ ಇದೆಯಲ್ಲ, ಅಬ್ಬಬ್ಬ, ಆ ದೃಶ್ಯ ನೋಡಿಬಿಟ್ರೆ ಶತ್ರುಗೂ ಬೇಡಪ್ಪ ಅನಿಸೋದು. ಆದರೆ ಅವರು ಆ ಧೈರ್ಯ ಮಾಡ್ತಿದ್ರೆ, ಆ ಒಂದು ಅಭ್ಯಾಸವನ್ನು ಅವ್ರು ಮಾಡದಿರೋ ಇದ್ದರೆ, ಮಣ್ಣಿನ ಬುರದೆ, ಅರ್ಥ ಮಾಡ್ಕೊಳ್ಳಿ, ಮಣ್ಣಿನ ಬುರದೆ ಇರುತ್ತೆ. ಆ ಬುರದೆ ಅಂದರೆ ನಾವು ಕಾಲೇ ಇಡಲ್ಲ, ಕಾಲಿಟ್ಟರೆ ಎಲ್ಲಿ ಕೂತ್ಕೊಳ್ಳುತ್ತೋ ಅಂತ. ಅಂತಹದ್ರಲ್ಲಿ ತನ್ನ ಎರಡೂ ಕೈಗಳನ್ನು ಹಿಂದೆ ಕಟ್ಟಿ, ಈ ದೇಹ ಎದೆ ಮಾತ್ರ ಮಣ್ಣಿನ ಬುರದೆ ಒಳಗಡೆ ಸೇರಿಸಿ, ಅಲ್ಲಿರ್ತಕ್ಕಂಥ ಒಬ್ಬ ಕಮಾಂಡೋ ಅಥವಾ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯಕ್ತಿ ಬೆನ್ನ ಮೇಲೆ ಕಾಲಿಟ್ಟು ಕಾಲನ್ನು ಅದುಮಿದಾಗ ಅದಕ್ಕಿಷ್ಟು ಸೆಕೆಂಡು ಅಂತ ಉಸಿರು ಕಟ್ಟಿಕೊಂಡು ಆ ಬುರದೆನಲ್ಲಿ ಅವ್ರ ತಲೆ ಒಳಗೆ ಮುಳುಗಿಸಿರ್ಬೇಕು. ಇಡೀ ದೇಹ ಉಸಿರಾಡೋ ಸ್ಥಳ ಯಾವುದು? ಈ ಮೂಗೊಂದು ಬಿಟ್ಟರೆ ಇನ್ನೇನಿದೆ? ಮೂಗು ಇಲ್ಲ ಬಾಯಿ. ಆ ಮೂಗು ಮತ್ತು ಬಾಯಲ್ಲಿ ಕೆಸರು ನೀರು ಹೋಗುತ್ತೆ ಅಂದರೆ ಅದು ಹೋಗದಿರೋ ಅವ್ನು ರಕ್ಷಣೆ ಮಾಡಬೇಕಂದ್ರೆ ಉಸಿರು ದಮ್ ಕಟ್ಟಬೇಕು. ಎಷ್ಟು ಹೊತ್ತು ದಮ್ ಕಟ್ಟಬಲ್ಲ ಅಂದರೆ, ಒಬ್ಬ ಎದುರಾಳಿ ಬಂದು ಅವನು ಬರ್ತಿರುವಾಗ ನಮ್ಮ ಉಸಿರಿನ ಆ ಒಂದು ಉಸಿರಿನ ವೇಗ ಇದೆಯಲ್ಲ, ಅದನ್ನು ಗುರುತಿಡಿದು ಅವನು ಗುಂಡಿಡ್ತಾನಂತೆ. ಅಂತಹ ಪರಿಸ್ಥಿತಿನಲ್ಲೂ ಸಹಿತ ಅವನಿಂದ ರಕ್ಷಣೆ ಆಗಿ ನನ್ನವ್ರನ್ನ ರಕ್ಷಣೆ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ವಿದ್ಯೆಯನ್ನು ನಾನು ಅಭ್ಯಾಸ ಮಾಡಬೇಕು. ಹಾಗೆ ಇಡೀ ದೇಹವನ್ನು ಕಬ್ಬಿಣದ ಸಲಾಕೆ ಥರ ರೆಡಿ ಮಾಡ್ಕೋಬೇಕು. ಬರೀ ಹೊಟ್ಟೆಗೋ ಅಥವಾ ನಾಲಿಗೆ ರುಚಿಗೋ ಅಥವಾ ಇನ್ಯಾವುದೋ ಒಂದು ಸುಖ ಸಂತೋಷಕ್ಕೋ ಗಡಿ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇವತ್ತು ಮಧ್ಯಾಹ್ನ ಊಟ ಸಿಕ್ಕಿದ್ರೆ ನಾಳೆ ಮಧ್ಯಾಹ್ನದವರೆಗೂ ಕಾಯಬೇಕಾಗತ್ತೆ. ಅದು ಸಿಗೋದು ಒಂದು ಲಿಮಿಟೆಡ್, ಒಂದಿಷ್ಟೇ ಪಟ್ಟಣ. ಆ ಇಷ್ಟರಲ್ಲೇ ಒಂದಗಳನ್ನು ತಳಬಿದ್ದರೆ ಆ ಅನ್ನ ಕಡಿಮೆ ಆಗುತ್ತೆ ಅಂತ ಜೋಪಾನವಾಗಿ ತಿನ್ನಬೇಕು. ಅದರ ಮಧ್ಯದಲ್ಲಿ ಒಂದಷ್ಟು ಜನ ಯೋಧರು ಆ ಸುತ್ತಮುತ್ತ ಓಡಾಡ್ತಕ್ಕಂಥ ಶ್ವಾನಗಳು, ನಾಯಿಗಳಿದೆಯಲ್ಲ, ನಾಯಿಗಳಿಗೆ ತಾವು ತಿನ್ನುವ ಆಹಾರದಲ್ಲಿ ಒಂದಿಷ್ಟು ನಾಯಿಗಳಿಗೂ ಕೊಡ್ತಾರೆ. ಅವರ ಗುಣ, ಅವರ ನಡೆ, ಅವರ ನಡವಳಿಕೆ ಇದೆಲ್ಲವನ್ನು ಸಹಿತ ತಾಯಿ ಭಾರತಾಂಬೆ ಅವರ ಸದಾಕಾಲ ಅವರ ಜೊತೆಯಲ್ಲಿದ್ದು ಅವರ ಕುಟುಂಬವನ್ನು
ಆ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರನ್ನು ಸಲಹಿ ಒಂದು ಸಂತೋಷದಿಂದ ಇಡುವಂಥ ರೀತಿ ಆ ತಾಯಿನೇ ಅನುಗ್ರಹಿಸಬೇಕು. ಆದರೆ ಅವರ ಆಯ್ಕೆಯ ಬದುಕು, ಅವರ ನಡೆ ಬಹುಶಃ ತಾಯಿ ಗರ್ಭದಿಂದ ಹುಟ್ಟಿ ಹೊರ ಬರಬೇಕಾದ್ರೇ ಈತ ಇಂಥದ್ದೊಂದು ಅದ್ಭುತವಾದಂಥ ಸೇವೆಗೆ ಈ ಭಾರತದ ಈ ಭೂಮಿಯ ಋಣವನ್ನು ಹರಿಸಲಿಕ್ಕಾಗಿ ತಾನು ಬಂದಿದ್ದಾನೇನೋ ಎಂಬಂಥ ರೀತಿ ಬ್ರಹ್ಮ ಬರೆದಿಟ್ಟಿರ್ತಾರೇನೋ ಅಂತ ನಂಗೆ ಅನಿಸುತ್ತೆ. ಆದರೂ ಅಂತಹ ಯೋಧರಿಗೆ ಈ ನಿಮ್ಮ ಆನಂದ್ ಗುರುಜಿಯವರಾಗಿರಲಿ, ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ಆಗಿರಲಿ, ಸದಾಕಾಲ ಅವ್ರಿಗೊಂದು ಸಲ್ಯೂಟ್ ಹೊಡೆಯುತ್ತೆ. ಅವರೊಂದಿಗೆ ನಾವಿದ್ದೇವೆ. ಜೈ ಜವಾನ್ ಜೈ ಕಿಸಾನ್, ಬೋಲೋ ಭಾರತ್ ಮಾತಾ ಕಿ ಜೈ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಹಿಂದಿನ ಸಂಚಿಕೆಯಲ್ಲಿ ಯೋಧರ ಬಗ್ಗೆ ನಾವು ಮಾತಾಡಿದ್ವಿ. ಪ್ರಸ್ತುತ ಇರ್ತಕ್ಕಂಥ ವಾಸ್ತವಾಂಶನ, ನೈಜತೆ ಏನಿದೆಯೋ ಅದನ್ನು ನಾವು ಮಾತಾಡಿದ್ದೇವೆ. ಇದರಲ್ಲಿ ನೋವು ಪಡೋರು ಅಥವಾ ಅಂಥವರಿಗೆ ಸಹಾಯ ಮಾಡಲಿಕ್ಕಾಗಿ ಮುಂಚೂಣಿಯಲ್ಲಿ ಬಂದು ಇಂಥವ್ರು ನಿಲ್ಲುವಂಥವ್ರು, ಆ ಕುಟುಂಬಗಳನ್ನು ನನ್ನ ಕುಟುಂಬ ಅಂತ ತಾವು ಮುಂಚೂಣಿಗೆ ಬಂದರೆ ತುಂಬ ಸಂತೋಷ. ಹಾಗೆ ಪ್ರಸ್ತುತ ಇರತಕ್ಕಂತಹ ಕಾಲಮಾನ, ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವನ್ನು ತಿಳ್ಕೊಳ್ಬೇಕಾಗಿದೆ. ಹಾಗೆ ಎಲ್ಲಿಂದೆಲ್ಲಿ ನೋಡಲು ಸಿದ್ಧ ಊರ ಹಬ್ಬಗಳು, ಜಾತ್ರೆ, ಜನ್ಮೋತ್ಸವ, ಪ್ರತಿಯೊಂದು ಊರಲ್ಲೂ ಸಿದ್ಧ ಒಂದು ಊರಹಬ್ಬ ಆಗಿ ಆ ಊರಿಗೆ ಬರ್ತಕ್ಕಂಥ ಆಯಾ ಕುಟುಂಬಸ್ಥರು ಮತ್ತು ಸ್ನೇಹಿತರು, ಬಂಧು ಬಾಂಧವರು ಎಲ್ಲರೂ ಇದ್ದಾರೆ ನೋಡಿ. ಅವರೆಲ್ಲ ಬಂದಾಗ ಸಡಗರ, ಸಂಭ್ರಮ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅದ್ಭುತವಾದಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಆ ಚಿಂತನೆಗಳು ನಮಗಿದೆ, ಆದರೆ ಯೋಧರಿಗೆಲ್ಲಿದೆ? ಯೋಧರೆಲ್ಲರೂ ಸಹಿತ ಭಾರತದ ಗಡಿ ಭಾಗದಲ್ಲಿದೆ. ಇವತ್ತು ಆ ಯೋಧರೊಬ್ಬರಿಗೂ ಸಹಿತ ರಜಾ ಇಲ್ಲ, ರಜಾ ಕೊಡೋಕ್ಕಾಗಲ್ಲ, ಅವ್ರು ರಜಾ ಕೇಳೋದು ಇಲ್ಲ. ಯಾಕೆಂದರೆ ನಮಗಿದೊಂದು ಅವಕಾಶ ಅಂತಾರೆ, ನಮಗಿದೊಂದು ಅವಕಾಶ, ನಮ್ಮ ಸೇವೆಯನ್ನು ನಾವು ಮಾಡಲಿಕ್ಕೆ, ಭಾರತದ ಗಡಿಯಲ್ಲಿದ್ದು ನಮ್ಮ ಸೇವೆ ಮಾಡಲಿಕ್ಕೆ ನಮಗೊಂದು ಸೌಭಾಗ್ಯ ಅಂತ ಹೇಳ್ತಾರೆ. ಮೆಚ್ಚುವಂತಹದ್ದು. ಯಾರೇ ಆದರೂ ಸಹಿತ ಉದ್ದಟತನ ಮೆರೆದ್ರೆ ಅವರಿಗೆ ಈ ತಕ್ಕ ಶಾಂತಿ ನಡೆಯುತ್ತೆ. ಒಂದಷ್ಟು ಜನ ನೆಮ್ಮದಿಗೋಸ್ಕರ, ಅದು ನಮ್ಮ ಭಾರತದ ಮೇರು ಪರ್ವತದಂತಿರ್ತಕ್ಕಂಥ, ಕಿರೀಟದಲ್ಲಿರ್ತಕ್ಕಂಥ ಆ ಒಂದು ಪೆಹಲ್ಗಾಮ್, ಕಾಶ್ಮೀರ ಎಂಬತಕ್ಕಂಥದ್ದು ಭೂಲೋಕದ ಸ್ವರ್ಗ ಅಂತ ಹೇಳ್ತಾರೆ. ತಾಯಿ ಶಾರದೆ ನೆಲೆ ನಿಂತಹ ಸಾನ್ನಿಧ್ಯ, ಶಂಕರರು ಓಡಾಡಿದಂಥ ಸಾನ್ನಿಧ್ಯ, ಅದಕ್ಕೆ ಸಮೀಪ ಇರತಕ್ಕಂಥ ಪೆಹಲ್ಗಾಮ್. ಅಲ್ಲಿಗೆ ಕುಟುಂಬಸ್ಥರು ಆ ಸುಂದರವಾದಂತಹ ತಾಣವನ್ನು ನೋಡಬೇಕು ಅಂತ ಹೊರಟಿದ್ದು. ಯಾಕೆಂದರೆ ಈ ಪೆಹಲ್ಗಾಮ್ ಎಂಬತಕ್ಕಂಥದ್ದು ಅತ್ತ ಅಮರನಾಥ್ ಯಾತ್ರೆಗೆ ಮತ್ತು ಆ ಭಾಗದಲ್ಲಿ ಸುತ್ತಮುತ್ತ ಇರತಕ್ಕಂಥ ಉತ್ತರಾಖಂಡ, ಹಿಮಾಚಲ್ ಪ್ರದೇಶ, ಆ ಭಾಗದಲ್ಲಿ ಇರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ನೋಡಬೇಕು ಅಂದರೆ ಈ ಪೆಹಲ್ಗಾಮ್ ಮೇಲೆ ಹೋಗಬೇಕು. ಅಂಥ ಪೆಹಲ್ಗಾಮಲ್ಲಿ ನಮ್ಮ ಭಾರತೀಯರು ಒಂದಷ್ಟು ಜನ, ನಮ್ಮ ರಾಜ್ಯದವರು ಅಷ್ಟೇ ಅಲ್ಲ, ಎಲ್ಲರೂ ಸಹಿತ, ಬರೀ ಇದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ನಮ್ಮ ಭಾರತೀಯರು ಅಂತಹ ಸುಂದರವಾದಂಥ ಪ್ರದೇಶವನ್ನು ನೋಡಬೇಕು ಅಂತ ಹೋದರೆ ಅಲ್ಲಿ ಬಂದಂತಹ, ನುಸುಳಿ ಬಂದಂತಹ ಒಂದಷ್ಟು ಜನ ನೋಡಿ, ಇವತ್ತಿನ ದಿವಸ ಇಷ್ಟು ಜನಕ್ಕೆ ನೋಡ್ತಾ ಇದ್ದಾಗೆ ಅವರ ಕುಟುಂಬಗಳು, ಅವರ ಮಡದಿ, ಅವರ ಮಕ್ಕಳು ಅವ್ರ ಮುಂದೆನೇ ಗುಂಡಿಟ್ಬಿಟ್ರಲ್ಲ. ಅದರಲ್ಲೂ ಸಾಲದಕ್ಕೆ ನೀನು ಹಿಂದೂನಾ, ನೀನು ಮತ್ತೇನ, ಅಂದರೆ ಹಿಂದೂನಾ ಅಥವಾ ನೀನು ಯಾವುದು ಅನ್ನೋದನ್ನು ತಿಳಿದು ಅವರ ವಸ್ತ್ರಗಳನ್ನು ಎಳೆದು ಅವನನ್ನು ಚೆಕ್ ಮಾಡಿ ಅವನು ಗುಂಡಿಟ್ಟು ಹೊಡೆದ್ರಲ್ಲ. ಯಾವುದಾದ್ರೂ ಸಮಸ್ಯೆ ಅಲ್ವಾ? ಇಂತಹ ನೋವು, ಇಂತಹ ಒಂದು ಮನಸ್ಥಿತಿ, ಇದು ತಪ್ಪಲ್ವಾ? ಮಾಡಿದ್ದುಣ್ಣೋ ಮಹಾರಾಯ ಮಾಡಿದ್ರು, ಅದಕ್ಕೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಎಲ್ಲರೂ ಹಾಗಲ್ಲ ಅಂತ ತಿಳ್ಕೊಳ್ಳೋಣ, ಆದರೆ ಇಂತಹ ಮನಸ್ಥಿತಿಗಳನ್ನು ಇಟ್ಕೊಂಡ್ರೆ ಬದುಕು ಹೇಗೆ? ಪ್ರತಿಯೊಬ್ಬನಿಗೂ ಬದುಕುವ ಹಕ್ಕಿದೆ, ಆದರೆ ಬದುಕು ಹೇಗೆ ಬದುಕಬೇಕು, ಯಾವ ಪ್ರಕಾರ ಅದನ್ನು ಸ್ವಾಗತಿಸಬೇಕು, ಯಾವ ಪ್ರಕಾರ ಅದನ್ನು ಜೀವಿತ ನಡೆಸಬೇಕು. ನಾವು ಹೋಗಿರ್ತಕ್ಕಂಥದ್ದು ನಮ್ಮ ಹೊರದೇಶಕ್ಕಲ್ಲ ಅಥವಾ ಇನ್ಯಾವುದೋ ದೇಶದಲ್ಲಲ್ಲ, ಪೆಹಲ್ಗಾಮ್ ಇರ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ. ಅಂತಹ ಕಡೆನೇ ಇಂಥದ್ದು ನಡೆದು ಬಿಟ್ಟರೆ ಇನ್ನು ಹೇಗಾಗತ್ತೆ? ಅದಕ್ಕಾಗಿ ಇದೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಇರಲಿ, ಈ ವೇದಿಕೆ, ಮಹರ್ಷಿವಾಣಿ ಕಾರ್ಯಕ್ರಮ, ಬೆಳಗಿನ ಈ ಶುಭೋದಯದ ಈ ಕಾರ್ಯಕ್ರಮ, ವಯಸ್ಸಾದಂಥ ಹಿರಿಯರು, ತಂದೆ ತಾಯಂದರು ನೋಡುವಂಥ ಈ ಕಾರ್ಯಕ್ರಮ, ಎಲ್ಲರನ್ನೂ ಸಹಿತ ಇವತ್ತು ಬೆಳಗಿನ ನನ್ನ ಈ ಮಾತಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ನೊಂದಿರ್ಬೋದೇನೋ, ಆದರೂ ನನ್ನ ಒಳಗಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಯಾಕೆಂದರೆ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು, ಅವರ ಶ್ರಮ ಅದು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಇದೆ ಅಲ್ಲಿ. ಆದರೂ ನಮ್ಮಗಳ ರಕ್ಷಣೆಗೆ, ನಿಮ್ಮೆಲ್ಲರ ರಕ್ಷಣೆಗಾಗಿ ನಿಂತಂಥವರು ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು. ಅವರನ್ನು ನಾವು ಯಾವತ್ತೂ ಸಹಿತ ನಮಸ್ಕರಿಸಬೇಕು, ಅವರನ್ನು ಗೌರವಿಸಬೇಕು, ಅವರ ಕುಟುಂಬವನ್ನು ಯಾವತ್ತೂ ಸಹಿತ ನನ್ನ ಕುಟುಂಬ ಅನ್ನೋ ಮಟ್ಟಕ್ಕೆ ನಾವು ಚಿಂತನೆ ಮಾಡಬೇಕು, ಆಗಲೇ ಸರಿ ಹೋಗುವಂಥದ್ದು. ಇರಲಿ, ಇನ್ನು ಇವತ್ತು ತಾಯಿ ಶಾರದೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯನ್ನು ಆರಾಧನೆ ಮಾಡಿ,
ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು, ಇವತ್ತಿನ ತಿಥಿವಾರ ನಕ್ಷತ್ರವೇನು, ಬನ್ನಿ ನೋಡೋಣ ಮೊದಲು ಪಂಚಾಂಗವನ್ನು. ಪಂಚಾಂಗ ಶ್ರವಣ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯದ ಕಾಯಕದಲ್ಲೂ ಪ್ರತಿನಿತ್ಯವೂ ಸಹಿತ ಪಂಚಾಂಗ ಎಂಬತಕ್ಕಂಥದ್ದು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ದೆ, ಯುಗಾದಿಯಲ್ಲೂ ಸಹಿತ ನಾನು ತಿಳಿಸಿದ್ದೆ. ನಿಮ್ಮಗಳ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪಂಚಾಂಗವನ್ನು ಇಟ್ಟಿರಬೇಕು. ಪಂಚಾಂಗ ನೋಡುವಂಥ ಚಿಕ್ಕದಾದಂಥ ಪುಟ್ಟದಾದಂಥ ಒಂದು ಕ್ರಮವನ್ನು ತಾವು ಅಭ್ಯಾಸ ಮಾಡಬೇಕು. ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಆ ಸಮಯವನ್ನು ಒಂಚೂರು ಗಮನಿಸಿ. ಇದು ಬಹಳ ಮುಖ್ಯವಾಗಿ ನೀವು ನೋಡಬೇಕಾದ್ದು ರಾಹುಕಾಲ, ಗುಳಿಕಾಲ ಮತ್ತು ಯಮಗಂಡ ಕಾಲ. ಈ ರಾಹುಕಾಲನ್ನು ನೀವು ಜಾಸ್ತಿ ನೋಡಬೇಕಾದ್ದೇ ರಾಹುಕಾಲ. ನಾವು ಮನೆಯಿಂದ ಹೊರಡುವಾಗ ರಾಹುಕಾಲ ಇದ್ದರೆ ಸ್ವಲ್ಪ ತಡೆದು ಹೋಗುವಂಥದ್ದು ಕರೆಕ್ಟು. ಅಥವಾ ರಾಹುಕಾಲಕ್ಕೂ ಮುನ್ನ ಹಿಂದಿನ ದಿವಸ ಯೋಚನೆ ಮಾಡಬೇಕು, ನಾಳೆ ಬೆಳಗಿನ ರಾಹುಕಾಲ ಇಷ್ಟೊತ್ತಿಗೆ ಅಂದರೆ ನೀವು ಆ ಸಮಯವನ್ನು ಸಾಧ್ಯವಾದಷ್ಟು ದಾಟಬೇಕು. ಗೊತ್ತಿದ್ದೋ ಗೊತ್ತಿಲ್ಲದಿರೋ ರಾಹುಕಾಲದಲ್ಲಿ ನಾವು ಪ್ರಯಾಣವನ್ನು ಬೆಳೆಸಿದ್ರೆ ಅದು ಅಷ್ಟು ಯಶಸ್ಸಲ್ಲ ಅಂತ ಹೇಳ್ತಾರೆ. ಹಿರಿಯರು, ತಿಳಿದಿರ್ತಕ್ಕಂಥವರು, ಜೊತೆಗೆ ಒಂದಷ್ಟು ಜನ ಸಾಧಕರು, ಅದರಲ್ಲಿ ಕ್ರಮವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ಹೇಳುವ ಮಾತುಗಳು, ಅವರ ಅನುಭವದ ಮಾತನ್ನು ಆಲಿಸಿ ನಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಜೀವನ ಯಾವತ್ತೂ ಸುಭಿಕ್ಷವಾಗಿರುತ್ತೆ. ಅದಕ್ಕಾಗಿ ಪಂಚಾಂಗ ಎಂಬತಕ್ಕಂಥದ್ದನ್ನು ಅರಿತು ಪ್ರತಿನಿತ್ಯದ ಕಾಯಕದಲ್ಲಿ ಅದನ್ನು ವ್ಯವಸ್ಥಿತವಾಗಿ ತಿಳ್ಕೊಂಡು ಮುಂದೆ ನಡಿಬೇಕಾದ್ದು ಅದು ಧರ್ಮ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಯೈ ನಮೋ ನಮಃ. ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 9/5/2025 ಶುಕ್ರವಾರ ದ್ವಾದಶಿ ಹಸ್ತ ನಕ್ಷತ್ರ. ಇವತ್ತು ಹಸ್ತ ನಕ್ಷತ್ರವಾದ್ದರಿಂದ ಶುಭ ಶುಕ್ರವಾರವಾದ್ದರಿಂದ ದೇವಿಯನ್ನು ಉಪಾಸನೆ ಮಾಡ್ತಾ, ನಾನೀಗಾಗಲೇ ಸಾಕಷ್ಟು ಹೇಳಿದ್ದೇನೆ, ರಾಶಿಗಳಲ್ಲಿ ಯಾವ್ಯಾವ ರಾಶಿಗಳವರು ದೇವಿಯನ್ನು ಹೆಚ್ಚು ಆರಾಧನೆ ಮಾಡಬೇಕಾಗಿದೆ. ಆ ರಾಶಿಗಳಲ್ಲಿರ್ತಕ್ಕಂಥವರು ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ, ಅಂದರೆ ಶುಕ್ರವಾರದ ರಾಹುಕಾಲ ಬರ್ತಕ್ಕಂಥದ್ದು ಬೆಳಗ್ಗೆ 10:30ಯಿಂದ 12 ಗಂಟೆ. ಈ ಮಧ್ಯದಲ್ಲಿ 10 ಗಂಟೆಗೆ ತಾವು ಪ್ರಾರಂಭ ಮಾಡಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದೇವಾಲಯಕ್ಕೆ ಬಂದು 2 ದೀಪಗಳನ್ನು ಅಂಟಿಸಿ, ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ದೇವರ ಮುಂದೆ ದೀಪವನ್ನು ಅಂಟಿಸಿ ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಲ್ಲವೂ ಸಹಿತ ಅವರ ಒಂದು ಹಸನ್ಮುಖಿತನ ಅವರ ಆಶೀರ್ವಾದ ತೆಗೆದುಕೊಂಡು ತದನಂತರ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ಶುಭ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ಆದರೆ ಅದಕ್ಕೂ ಮುನ್ನ ಪ್ರತಿಯೊಂದು ಊರಲ್ಲೂ ಸಹಿತ ಒಂದು ಗ್ರಾಮ ದೇವತೆ ಅಂತ ಇರ್ತಾಳೆ. ಪ್ರತಿಯೊಂದು ಊರಲ್ಲೂ ಒಂದು ಗ್ರಾಮ ದೇವತೆ ಅಥವಾ ನಿಮ್ಮ ವಾಸ್ತುಗೃಹಗಳಲ್ಲಿ ಒಂದು ದೇವಿಯ ಆರಾಧನೆ. ಯಾರ ಮನೆಯಲ್ಲೂ ನಮ್ಮನೆಯಲ್ಲಿ ತಾಯಿಯ ಒಂದು ಆಸ್ಥಾನ ಇಲ್ಲ ಅಥವಾ ನಮ್ಮದೊಂದು ಒಂದು ದೇವಿನ ನಾವು ಪೂಜೆ ಮಾಡಲ್ಲ ಅನ್ನೋ ಮಾತೇ ಇಲ್ವಲ್ಲ. ಪ್ರತಿಯೊಬ್ಬರೂ ಅವರವರ ಮಟ್ಟಿಗೆ ಅವರವರ ವಾಸ್ತುಗೃಹದಲ್ಲಿ ಅವರ ಕುಲದೇವತೆಯನ್ನು, ಅವರ ದೇವಿಯನ್ನು, ಗ್ರಾಮ ದೇವತೆಯನ್ನು ಆರಾಧನೆ ಮಾಡ್ತಾರೆ. ಅಂತಹ ಆರಾಧನೆ ಮಾಡುವಂತಹ ಈ ಶುಭ ದಿನ ಅಂದರೆ ಶುಕ್ರವಾರ ಬಂತು ಅಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಅವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷಣವಾಗಿ ಬೆಳಗ್ಗೆ ದೇವ್ರ ಮನೆಗೆ ಬಂದು ದೇವತಾ ಸಾನ್ನಿಧ್ಯವನ್ನು ಶುದ್ಧಿ ಮಾಡಿ 2 ದೀಪಗಳನ್ನು ನಡೆಸಿ ಅವತ್ತು ಮೊದಲು ಕಾಯಿಸುವಂಥ ಹಾಲನ್ನು ಭಗವಂತನಿಗೆ ತಾಯಿಗೆ ನೈವೇದ್ಯ ಮಾಡಿ ಅಥವಾ ಏನಾದರೂ ಒಂಚೂರು ನೈವೇದ್ಯಕ್ಕೆ ಒಂಚೂರು ಪ್ರಸಾದ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಒಂದು ಮಹಾಮಂಗಳಾರತಿ ಮಾಡಿ ಆ ಮಂಗಳಾರತಿಯನ್ನು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಆರತಿ ಕೊಟ್ಟು ನಂತರ ತೀರ್ಥ ಪ್ರಸಾದವನ್ನು ಕೊಟ್ಟು ನಂತರ ಅವ್ರ ಉದ್ಯೋಗ ವಿದ್ಯಾಭ್ಯಾಸ ಎಲ್ಲವೂ ನಡೆಸಲಿ. ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಒಂದು ಅಭ್ಯಾಸ ಮಾಡ್ಕೋಬೇಕು. ಬೆಳಗ್ಗೆ ಮಕ್ಕಳು ಶಾಲೆಗೆ ಹೊರಡೋ ಸಮಯ ಇದೆಯಲ್ಲ ಅಷ್ಟರೊಳಗೆ ಸ್ನಾನ ಮಾಡ್ಕೋಬೇಕು. ಯಾಕೆಂದರೆ ಕೆಲವೊಬ್ಬರು ಮನೆಗಳಲ್ಲಿ ಮಕ್ಕಳನ್ನು ರೆಡಿ ಮಾಡೋ ಅವತಾರದ ಅಂತ ಒಂದು ಸಭ್ಯಕ್ಕೆ ಆ ಮಕ್ಕಳನ್ನು ರೆಡಿ ಮಾಡಬೇಕು, ಶಾಲೆ ಕಳಿಸ್ಬೇಕು, ಆ ಥರ ಅದು ಒಪ್ಕೊಳ್ಳೋಣ. ಆದರೆ ಬೆಳಗ್ಗೆ ಎದ್ದು ಹಾಸಿಗೆಯಿಂದ ಎದ್ದು ಸೀದಾ ನೀವು ಅಡುಗೆ ಮನೆಗೆ ನುಗ್ಗುತ್ತೀರಿ ಅಥವಾ ಮಕ್ಕಳನ್ನು ರೆಡಿ ಮಾಡಿ ಕಳಿಸೋದ್ರಲ್ಲಿ ತುಂಬ ಆತುರತೆಯಲ್ಲಿರ್ತೀರಿ. ನೀವು ಹಾಸಿಗೆಯಿಂದ ಎದ್ದು ಮುಖ ತೊಳೆದು ತಾನೇ ಹೋಗ್ತೀರಿ. ಆ ಮುಖ ತೊಳೆದು ಹೋಗೋದ್ರೊಳಗೆ ಸ್ನಾನ ಮಾಡ್ಕೊಂಡು ಹೊರಟೋಗಿ. ನಿಮ್ಮ ಬೆಳಗ್ಗೆನೇ ಸ್ನಾನ ಮಾಡಿ ಶುದ್ಧಿಯಾಗಿ ಲಕ್ಷಣವಾಗಿ ದೇವ್ರ ಮುಂದೆ ಕೈ ಮುಗಿದು ಇವತ್ತಿನ ಕಾಯಕ ಪ್ರಾರಂಭ ಆಗ್ತಿದೆ ಅಂಥೇಳಿ ಮನೆಯಲ್ಲಿರುವ ತಾಯಿ ನೀವು ಹೇಗೆ ನಡ್ಕೊಳ್ತೀರೋ ಅದನ್ನು ನೋಡಿ ನಿಮ್ಮ ಮನೆ ಮಕ್ಕಳು ರೆಡಿ ಆಗ್ತಾರೆ. ಯಾಕೆಂದರೆ ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲಿರ್ತಕ್ಕಂಥ ತಾಯಂದರು ನೀವು ಹೇಗಿರ್ತೀರೋ ಅದು ನೋಡಿ ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆ ಪರಿಸರ, ನಿಮ್ಮ ಮನೆ ನಗುಮುಖವಾಗಿರಬೇಕಂದ್ರೆ ಮನೆಯಲ್ಲಿರುವ ತಾಯಿ ನೀವು ನಗಬೇಕು. ಹೇಗಿದ್ದರೂ ಎದ್ದೇಳ್ತೀರಿ,
ಸಡನ್ನಾಗಿ ಹೋಗೋ ಬದಲು ಒಂದು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ನಂತರ ಅಡುಗೆ ಮನೆಗೆ ಬಂದು ಅಲ್ಲೊಂದು ಹಾಲು ಕಾಯಿಸಿ ಅದಾದಮೇಲೆ ಮಕ್ಕಳಿಗೆ ಕೊಡೋದು, ದೇವ್ರಿಗೆ ನೈವೇದ್ಯ ಮಾಡೋದು, ಅದು 4 ಜನಕ್ಕೆ ಹಂಚೋದು, ಇದನ್ನು ನೀವು ಮಾಡಿದ್ರೆ ಶುಭ ಶುಕ್ರವಾರದ ಸಂಪೂರ್ಣ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾರೂ ಅನ್ಯತಾ ಭಾವಿಸಬೇಡಿ. ಯಾಕೆಂದರೆ ಬೆಳಗಿನ ಒತ್ತಡ ಹಾಗಿರುತ್ತೆ, ನನಗೆ ಅರ್ಥ ಆಗುತ್ತೆ. ನೀವು ಹೇಳ್ತೀರಿ, ಗುರುಗಳೇ ನೀವು ಕೂತು ಹೇಳ್ತೀರಿ ನಮ್ಮ ಮಕ್ಕಳನ್ನು ಬೆಳಗ್ಗೆ ರೆಡಿ ಮಾಡಿ ಶಾಲೆ ಕಳಿಸೋದು ನಾವು ಭಾಳ ಕಷ್ಟ ಇದೆ ಅಂತ. ಅದನ್ನೇ ಒಂದು 5ರಿಂದ 10 ನಿಮಿಷ, ಇನ್ನೊಂದು 15 ನಿಮಿಷ ಮುಂಚೆ ಬೇಗ ಎದ್ದರೆ ಇಲ್ಲಿ ನಿಮ್ಮ ಕೆಲಸ ಆಗೋಗುತ್ತೆ ಅಂತ ಹೇಳುವಂಥ ಉದ್ದೇಶ ನಮ್ಮದು. ಅಂದರೆ ಅದರಿಂದ ಸಾಕಷ್ಟು ನೀತಿ ಪಾಠ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತೆ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮತ್ತು ಇವತ್ತು ಸಾಂಬ ಸದಾಶಿವನ ಆರಾಧನೆ, ತಾಯಿ ದುರ್ಗಾದೇವಿಯ ಅನುಗ್ರಹ ಎಲ್ಲವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಈ ಶುಭ ದಿನ ನಮ್ಮಲ್ಲಿರ್ತಕ್ಕಂಥ ಏನು ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ರಾಶಿ ಬಲದ ಬಗ್ಗೆ ಅರಿವನ್ನು ನಾವು ಮೂಡಿಸ್ಕೋಬೇಕು. ಅಂತಹ ರಾಶಿಗಳಲ್ಲಿ ಮೊದಲನೇದಾದಂತಹ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹುವಿನ ವಕ್ರ ದೃಷ್ಟಿ. ನೋಡಿ, 4 ಗ್ರಹಗಳು ಭಾಳ ವಿಶೇಷವಾದ ಫಲವನ್ನೇ ಕೊಡುತ್ತೆ. ಆದರೆ ರಾಹು ಒಬ್ಬ ಆಗುವ ಕೆಲಸಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತಾನೆ. ಒಳ್ಳೆ ಮನಸ್ಸಿನಿಂದ ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಎಲ್ಲವೂ ಸಹಿತ ಸುಭಿಕ್ಷವಾಗಿ ಮುಂದೆ ನಡಿಬೇಕು, ಸಭೆ ಸಮಾರಂಭಗಳಲ್ಲಿ ನಾನು ಕಾಣಬೇಕು, ನನ್ನ ಕಾಯಕ 4 ಜನ ಮೆಚ್ಚುವಂಥದ್ದಾಗಬೇಕು ಎಂಬತಕ್ಕಂಥ ಮನಸ್ಸು ಒಂದು ಕಡೆ. ಯಾವುದೇನಾದರೂ ಇರಲಿ, ನಾವು ಇರೋ ಥರನೇ ಇರೋಣ, ನಾವು ಹೀಗೇ ಇರೋಣ, ಯಾರು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ ಅಂತ ಮಂಡತನದ ಮನಸ್ಥಿತಿನ ಈ ಕಡೆ ರಾಹು ತೋರಿಸ್ತಾನೆ. ಹಾಗಾಗಿ ರಾಹುವಿನಿಂದ ಉಂಟಾಗ್ತಕ್ಕಂಥ ಒಂದಷ್ಟು ದೋಷಗಳು ಮನಸ್ಸಿಗೆ ನೋವು ಕೊಡುವಂಥದ್ದಾಗುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೂ 10 ಗಂಟೆ 11 ನಿಮಿಷದವರೆಗೂ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಲಾಭ ಮತ್ತು ನಷ್ಟ ಎರಡೂ ಕಾಣಿಸುತ್ತೆ. ಪ್ರಯಾಣ ಹೊರಡಬೇಕು, ಆದರೂ ಮನಸ್ಸು ಬಿಟ್ಕೊಡಲ್ಲ, ಎಲ್ಲೋ ಒಂದು ಕಡೆ ಚಂಚಲತೆ. ಸರಿಯಾದ ಸಮಯಕ್ಕೆ ಹೊರಡಬೇಕು, ಮನೆಯಿಂದ ಆಚೆಗೆ ಹೊರಡೋಕ್ಕಾಗಲ್ಲ. ಮೇಷರಾಶಿಯವರು ವಿದ್ಯಾರ್ಥಿಗಳು ಓದಬೇಕು, ಹೋಮ್ವರ್ಕ್ ತೆಗಿಬೇಕು, ಇವತ್ತಿನ ದಿವಸ ಶಾಲಾ ಮುಖ್ಯಸ್ಥರನ್ನು ನೀವು ಮಾತಾಡಬೇಕು, ಅಥವಾ ಶಾಲಾ ಉಪಾಧ್ಯಾಯರನ್ನು ಮಾತಾಡಬೇಕು, ಅಥವಾ ವಿದ್ಯಾಭ್ಯಾಸ ಓದಿನ ಬಗ್ಗೆ ನಿಮ್ಮ ಅರಿವು ಮತ್ತಷ್ಟು ಮೂಡಿಸ್ಕೊಳ್ಬೇಕು. ಎಲ್ಲವೂ ಮನಸ್ಸಲ್ಲಿದೆ, ಆದರೆ ಕಾರ್ಯಗತಕ್ಕೆ ಬರಲ್ಲ. ಇಂತಹ ಪರಿಸ್ಥಿತಿ ಇದೆ. ಇಂತಹ ಪರಿಸ್ಥಿತಿನಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಮೇಷರಾಶಿ ಮೇಷಲಗ್ನ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಬೇಕು. 1 ಚಿಟಿಗೆಯಷ್ಟು ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಬೇಕು. 1 ಚಿಟಿಗೆ ಉದ್ದಿನಬೇಳೆ ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದರೆ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ, 12ರಿಂದ 2ರ ಮಧ್ಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿ ನಿಮ್ಮ ಆಹಾರ ಪದ್ಧತಿನಲ್ಲಿ ಕನಿಷ್ಠ ಪಕ್ಷ 1-2-3 ಚಿಟಿಗೆಯಷ್ಟು ಪ್ರಸಾದವನ್ನು, ನೈವೇದ್ಯವನ್ನು, ಅಂದರೆ ಅನ್ನವೋ ಅಥವಾ ಏನೋ ಒಂದು ಪದಾರ್ಥ 3 ಚಿಟಿಗೆಯಷ್ಟು ಎಲ್ಲಾದರೂ ಪಕ್ಷಿಗಳಿಗೆ ಹಾಕಿ. ಆ ಪಕ್ಷಿಗಳಿಗೆ ಆಹಾರ ಕೊಟ್ಟು ನೀವು ಊಟ ಮಾಡಿದ್ರೆ ಇವತ್ತು ನಿಮ್ಮಲ್ಲಿ ಬಂದೊದಗುವಂಥ ಯಾವುದೇ ದೋಷಗಳಿದ್ದರೂ ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ, ಸ್ವಲ್ಪ ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ, ವ್ಯವಹಾರ, ಕೆಲಸ ಕಾರ್ಯಗಳು ಯಾವುದು ಮಾಡಲಿಕ್ಕೆ ಮುನ್ನಡೆದ್ರೂ ಏನೋ ಒಂದು ಅಡ್ಡಿ ಆತಂಕ. ಇವತ್ತು 11 ಗಂಟೆವರೆಗೂ ಹೀಗೆ ಇರುತ್ತೆ. 11ರ ನಂತರ ನೀವು ಅಂದುಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಭವಿಷ್ಯತ್ತನ್ನು ತಾವು ನಿರ್ಣಯ ಪಡಿಸ್ಕೋಬೋದು, ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡುವಂತಹ ಕಾಲ ಆಗುತ್ತೆ. ಇವತ್ತಿನ ದಿವಸ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಅಥವಾ ದೇವಿಯ ಸ್ತೋತ್ರಿ, ಅಥವಾ ಶ್ರೀ ಸೂಕ್ತ ಪಾರಾಯಣ, ಅಥವಾ ನೀವು ಒಂದು ಯೂಟ್ಯೂಬಲ್ಲಾದರೂ ಸಹಿತ ಒಂದು ದೇವಿ ಬಗ್ಗೆ ನೀವು ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸಿದ್ರೂ ಎಷ್ಟೋ ದೋಷಗಳಿಂದ ಮುಕ್ತರಾಗ್ತೀರಿ. ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಫಲ ನಿಮ್ಮದಾಗುತ್ತೆ. ವೃಷಭ ರಾಶಿಯವರಿಗೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ಅಂಗೈಯಲ್ಲಿ ಒಂದು ಕರ್ಚಿಫನ್ನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ತಾವು ಒಂದಿಷ್ಟು ತಂಡುಲ ಅಂದರೆ ಅಕ್ಕಿಯನ್ನು ಮನೆಯಲ್ಲಿ ಪೂಜೆ ಮಾಡಿ ಆ ಅಕ್ಕಿನ ಯಾವುದಾದ್ರು ಒಂದು ದೇವಿ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಎಲ್ಲಿ ಅನ್ನದಾಸೋಹ ನಡೀತೋ, ಎಲ್ಲಿ 4-6 ಜನ ಊಟ ತಿಂತಾರೋ ಅಂಥ ಕಡೆ ಒಂದಷ್ಟು ಅಕ್ಕಿನ 1 kg 2 kg ನಿಮಗೆ ಶಕ್ತಿ ಇರೋಷ್ಟು ಅರ್ಧ kg ಅಕ್ಕಿ ಕೊಟ್ಟರೂ ಪರವಾಗಿಲ್ಲ. ಅರ್ಧ kg ಅಕ್ಕಿ ಕೊಟ್ಟರೆ 2 ಊಟ ಮಾಡ್ತಾರೆ. ಆ ಊಟ ಇವತ್ತು ನಿಮ್ಮ ಕೈಯಿಂದ ಇನ್ನೊಬ್ಬರಿಗೆ ಅನ್ನದಾನ ಮಾಡಿದ್ರೆ ವೃಷಭ ರಾಶಿಯವರು ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿಲ್ಲ, ಗುರುವಿನ ಅನುಗ್ರಹ ಇಲ್ಲ, ಮನಸ್ಸು ತುಂಬ ಚಂಚಲತೆ ಇದೆ, ಮನಸ್ಸಲ್ಲಿ ಏನೋ ಬಾಧೆ ಇದೆ, ನೋವು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಸಮಾಧಾನ ಅಂತಕ್ಕಂಥ ತುಂಬಿ ತುಳುಗುತ್ತೆ, ಮುಖದಲ್ಲಿ ಮಂದಹಾಸ ತುಂಬ ಕಡಿಮೆ ಆಗುತ್ತೆ, ಕುಟುಂಬದ ಸದಸ್ಯರೊಂದಿಗೆ ಏನೋ ಸಣ್ಣ ಪುಟ್ಟ ಕಿರಿಕಿರಿ ಅನುಭವಿಸ್ಬೇಕಾಗತ್ತೆ, ಏನು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ವೇನೋ, ಅಥವಾ ಇಟ್ಟ ವಸ್ತು ಕಣ್ಣಿಗೆ ಕಾಣ್ತಿಲ್ವೇನೋ, ಅಥವಾ ಬರೀ ಹುಡುಕಾಡೋದ್ರಲ್ಲೇ ಇವತ್ತು ಜೀವನ ಆಗುತ್ತೇನೋ, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳು ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ನೀವೇನು ಅಂದುಕೊಂಡ್ರೂ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಶಿವಸ್ತೋತ್ರವನ್ನು ಅಥವಾ ಶಿವತಾಂಡವ ಸ್ತೋತ್ರವನ್ನು ಅಥವಾ ಶಿವಾಷ್ಟೋತ್ರವನ್ನು ತಾವು ಮಾಡುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಒಂದಷ್ಟು ಬಿಲ್ವಪತ್ರೆ ಅಥವಾ ಒಂದಷ್ಟು ಗರಿಕೆ ಅಥವಾ ಒಂದಷ್ಟು ತುಂಬೆ ಹೂವು, ಗರಿಕೆ, ಬಿಲ್ವಪತ್ರೆ, ತುಂಬೆ ಹೂವು ಇಂತಹದ್ರಲ್ಲಿ ಯಾವುದಾದ್ರು ಒಂದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಂಜೆ 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಈ ಸಮಯದಲ್ಲಿ ಸುಗಂಧ ದ್ರವ್ಯವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಶುಕ್ರಾನುಗ್ರಹ ಮತ್ತಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ದೂರ ಪ್ರಯಾಣ, ವ್ಯವಹಾರ, ಕೆಲಸ ಕಾರ್ಯಗಳು, ಮನರಂಜನಾ ಸ್ಥಳ ಅಥವಾ ಒಂದು ಪುಣ್ಯಕ್ಷೇತ್ರ, ಒಂದು ತೀರ್ಥಕ್ಷೇತ್ರ, ಎಲ್ಲೋ ಒಂದು ಕಡೆ ದೂರ ಪ್ರಯಾಣ ಮಾಡಬೇಕು. ಕಾಲಂತೂ ಒಂದು ಕಡೆ ನಿಂತ್ಕೊಳ್ಳಲ್ಲ. ಏನಾದರೂ ಒಂದು ವಿಚಾರ, ಯಾವುದಾದ್ರೂ ಒಂದು ವಿಚಾರ ತಲೆಗಾಕು, ಮನೆಯಿಂದ ಆಚೆಗೆ ಹೋಗ್ತಾ ಇರು. ಅಥವಾ ಉದ್ಯೋಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಓಡಾಡ್ತಾ ಇರು. ಅಥವಾ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಏನೋ ಒಂದು ಬದಲಾವಣೆ ಬೇಕು, ಇನ್ನೊಂದು ಕೆಲಸ ಹುಡುಕ್ತಾ ಇರು. ಹೀಗೆ ಮನಸ್ಸು ತುಂಬ ಚಂಚಲತೆಯಿಂದ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಆಗುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಮ ಹಿಂದಿರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಹಿತೈಷಿಗಳು ಅಂತಿದ್ದಾರಲ್ಲ, ಅವರೇ ಶತ್ರುಗಳಾಗೋಗ್ತಾರೆ. ಅವರೇ ಶತ್ರುಗಳಾಗೋದ್ರಿಂದ ಇಲ್ಲಿ ನೀವು ಭಾಳ ಜಾಗೃತರಾಗಿರಬೇಕು. ಕರ್ಕಾಟಕ ರಾಶಿಯವರು ಯಾರೇ ಆದರೂ ಸಹಿತ ಇವತ್ತಿನ ದಿವಸ ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಅಣ್ಣ ತಮ್ಮಂದರು ಯಾರೇ ಆದರೂ ಸಹಿತ ಅವರು ಆಡುವ ಮಾತು ತುಂಬ ಗಡಸಾಗಿರುತ್ತೆ. ಅದು ನೋಡಿ ತಡಿಲಿಕ್ಕಾಗ್ದಿರ ಒಂದಷ್ಟು ನೀವು ಜಗಳ ಕದನ ಕೇಳಿದು ಬಿಡ್ತೀರಿ. ಆದರೆ ಇಲ್ಲೇ ತಾಳ್ಮೆ ಬೇಕು, ತಾಳ್ಮೆ ಬೇಕು, ಬಹಳ ಎಚ್ಚರಿಕೆ ಬೇಕು. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ಎಷ್ಟು ತಾಳ್ಮೆಯಿಂದ ನೀವು ವರ್ತನೆ ಮಾಡ್ತೀರೋ ಅಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಕರೆ ಮಾಡ್ತಕ್ಕಂಥವ್ರಿಗೆ ನಾನು ಯಾವಾಗಲೂ ತಿಳಿಸೋದಿಷ್ಟೇ, ಆದಷ್ಟು ನೆಟ್ವರ್ಕ್ ಇರುವಂಥ ಸ್ಥಳದಲ್ಲೇ ನಿಂತು ನನ್ನನ್ನು ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯವ್ರಿಗೆ ನಮಗ ಒಂದ್ ಸ್ವಲ್ಪ ತವ್ರ ಮನ್ಯಾಗ ದುಡ್ಡು ಕೊಡ್ಬೇಕಿತ್ರೆ, ಅವ್ರು ಕೊಟ್ಟಿಲ್ಲ. ಹಂಗಾಗಿ ಮನೆಗೆ ಬರಕ್ ಬಿಟ್ಟಾರ್ರಿ ನಮ್ಮ ಮನೆಯವ್ರು. ಈಗ ತಾವು ತವ್ರ ಮನೇಲಿ ಇದ್ದೀರೋ ಅಥವಾ ಗಂಡನ ಮನೇಲಿ ಇದ್ದೀರೋ? ಇಲ್ಲ, ಗಂಡನ ಮನೆ ಅಲ್ಲಿ ಗಂಡನ ಮನೆಗೆ ಇದ್ದೇನ್ರಿ ಗುರುಗಳೇ. ಅವ್ರು ರೊಕ್ಕನೇ ಕೊಟ್ಟಿಲ್ರಿ, ಅವ್ರಿಗೆ ಕೊಡೋದಿತ್ತು, ಕೊಟ್ಟಿಲ್ಲ. ಅವ್ರು ಕೊಡ್ತಾರ ಗುರುಗಳೇ. ತವ್ರ ಮನೆಯವ್ರು ರೊಕ್ಕ ಕೊಟ್ರೆ ಬರ್ತಾರ್ರಿ, ಅವ್ರು ರೊಕ್ಕ ಕೊಡ್ಲಿಲ್ಲ ಅಂತ ಬರಂಗಿಲ್ಲ ರೀ. ಹಾಂ, ಯಾಕೆ ಇದನ್ನು ತವ್ರ ಮನೆಯವ್ರು ಅರ್ಥ ಮಾಡ್ಕೊತಿಲ್ಲ? ಯಾತಕ್ಕೆ ತವ್ರ ಮನೆಯವ್ರು ಇಂಥ ವ್ಯವಹಾರ ಮಾಡಿದ್ರು? ಅವ್ರಿಗೂ ಸ್ವಲ್ಪ ಕಷ್ಟ ಇತ್ರಿ, ಹಂಗಾಗಿ ಇಸ್ಕೊಂಡಾರ. ಹಂಗಾಗಿ ಇಸ್ಕೊಂಡಾರ್ರಿ ಅವರು. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತಾರ. ಇನ್ನ ಕೊಟ್ಟಿಲ್ಲ ರೀ ಅವರು. ಹಂಗಾಗಿ ಇಲ್ಲ, ಅವ್ರು ಇನ್ನ ಕೊಡಲ್ಲಾಗ್ಯಾರ ಅಂದ್ರೆ ನಮ್ಮ ಮನೆಗೆ ಬರಂಗಿಲ್ಲ ಅಂತ ಕಿಸಿನ ಮನೆಗೆ ಬರೋದೇ ಬಿಟ್ಬಿಟ್ಟಾರ. ಆದರೂ ಅವರು ಅರ್ಥ ಮಾಡ್ಕೋಬೇಕು, ಇವರು ಅರ್ಥ ಮಾಡ್ಕೋಬೇಕು. ಅಲ್ಲಿ ನೈಜತೆ ಇದ್ದು ನಿಜಕ್ಕೂ ಕಷ್ಟ ಅಂತ ಇದ್ದರೆ ಇವರು ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಈಗೆಲ್ಲ ನಾಳೆ ಇಸ್ಕೊಳ್ಳೋಣ, ನಮ್ಮ ಹತ್ತಿರದಲ್ಲಿ ಇದ್ರೋರಲ್ವಾ ಅಂತ. ಅಥವಾ ದುಡ್ಡಿದ್ದು ಕೊಡ್ದಿರ ಅವ್ರು ಆಟ ಆಡಿಸ್ತಾ ಇದ್ದಾರೆ, ಮಗಳ ಜೀವನ ಹಿಂಗಾಗುತ್ತಲ್ಲ ಅನ್ನೋದನ್ನು ಚಿಂತನೆ ಮಾಡಬೇಕು. ಏನೇ ಆದರೂ ಇದು ನಿಮ್ಮ ಜಾತಕದಲ್ಲೂ ಇರ್ತಕ್ಕಂಥ ಒಂದಷ್ಟು ದೋಷಗಳೇಮ್ಮ. ಇಲ್ಲಿ ನೀವು ಬಹಳ ಬುದ್ಧಿವಂತಿಕೆಯಿಂದನೇ ಜೀವನ ಮಾಡಬೇಕು. ನಿಮಗೆ ಎರಡು ಕಣ್ಣೆ, ಒಂದು ತವರೊಂದು ಕಣ್ಣು, ಗಂಡನ ಮನೆ ಒಂದು ಕಣ್ಣು. ಯಾವ ಕಣ್ಣಿಗೆ ಸೂಜಿ ಚುಚ್ಕೊಳ್ತೀರಿ? ಯಾವ ಕಣ್ಣು ಚುಚ್ಕೊಂಡ್ರೂ ನಿಮಗೆ ನೋವು ಆಗ್ತಾ ಇರುತ್ತೆ. ಆದರೆ ಈ ಕಡೆ ತವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ, ಗಂಡನ್ನೂ ಬಿಟ್ಕೊಡೋಕ್ಕಾಗಲ್ಲ. ಅಂತಹ ಪರಿಸ್ಥಿತಿಯಲ್ಲಿದ್ದೀರಿ ನೀವು. ಆದರೆ ಈ ಸಮಸ್ಯೆಯಿಂದ ನಿಮ್ಮನ್ನು ಬೇಗ ಮುಕ್ತರು ಮಾಡಬೇಕು ಅಂದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಆಗಬೇಕು. ನೋಡಿ, 4 ಶುಕ್ರವಾರ ರಾಹುಕಾಲದಲ್ಲಿ, ಇವತ್ತೇ ರಾಹುಕಾಲದಲ್ಲಿ 2 ಬಿಳಿ ಎಕ್ಕದೆಲೆ ತಗೊಳ್ಳಿ. ಬಿಳಿ ಎಕ್ಕದೆಲೆ ತಗೊಂಡು ಆ ಒಂದು ಎಕ್ಕದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ, ಇನ್ನೊಂದು ಎಕ್ಕದೆಲೆ ಮೇಲೆ ಒಂದು ತ್ರಿಕೋನವನ್ನು ಬರೀರಿ. ಆ ತ್ರಿಕೋನಕ್ಕೆ 3 ಕಡೆಯೂ ತ್ರಿಶೂಲ ಬರೀರಿ. ಮಧ್ಯದಲ್ಲಿ ರಮ್ ಅಂತ ಬರೀರಿ. ಹಾಗೆ ಈ ವೃತ್ತಾಕಾರ ಇರ್ತಕ್ಕಂಥದ್ರ ಮಧ್ಯದಲ್ಲಿ ಗಮ್ ಅಂತ ಬರೀರಿ. ಈ ವೃತ್ತಾಕಾರ ಇರ್ತಕ್ಕಂಥದ್ರ ಮಧ್ಯದಲ್ಲಿ ಗಮ್ ಅಂತ ಬರೆದು ಅದರ ಮೇಲೆ ಒಂದು ಅರಿಶಿನ ಕೊಂಬಿಡಿ. ಹಾಗೆ ತ್ರಿಕೋನ ಬರೆದು ತ್ರಿಶೂಲ ಬರೆದಿದ್ದೀರಲ್ಲ, ಅದರ ಮೇಲೆ ಒಂದು ಬಟ್ಲಡಿಕೆ ಇಡಿ. 2 ಎಲೆ ಮೇಲೂ ಒಂದೊಂದನಿ ಜೇನುತುಪ್ಪ ಹಾಕಿ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಅಮ್ಮ
ಈ ಸಮಸ್ಯೆಯಿಂದ ಆದಷ್ಟು ಬೇಗ ನಮ್ಮನ್ನು ಆಚೆ ತೊಗೊಂಡು ಬಾ, ನನ್ನ ಕುಟುಂಬ ಚೆನ್ನಾಗಿರೋ ಥರ ಮಾಡು, ಈ ಕಡೆ ನನ್ನ ತವರು ಚೆನ್ನಾಗಿರಬೇಕು, ಈ ಕಡೆ ನನ್ನ ಗಂಡನ ಮನೆಯೂ ಚೆನ್ನಾಗಿರಬೇಕು, ಗಂಡನ ಮನಸ್ಸು ಸಹಿತ ಶಾಂತಿ ಆಗಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಹಾಗೆ ದೇವತಾರಾಧನೆ, ಯಾವುದೇ ಒಂದು ಸಮಸ್ಯೆಗಾದರೂ ಒಂದು ಪರಿಹಾರ ಇದ್ದೇ ಇದೆ. ಸಮಸ್ಯೆಗೊಂದು ಪರಿಹಾರ ಇದೆ ಅಂದಾಗ ಆ ಸಮಸ್ಯೆನೇ ನಾವು ತಲೆಯಲ್ಲಿಟ್ಕೊಂಡು ಕೂತ್ಕೊಳ್ಬಾರ್ದು. ಆ ಪರಿಹಾರವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕ್ರಮಬದ್ಧವಾಗಿ ಮಾಡ್ಕೊಳ್ಬೇಕು. ಒಂದು ಸಮಸ್ಯೆಗೊಂದು ಪರಿಹಾರ ಅಂತಿದ್ದಾಗ ಆ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಓಡಿ ಹೋಗುತ್ತೆ. ಇಲ್ಲ ಹೇಳುವಂಥ ಪರಿಹಾರದಲ್ಲಿ ವ್ಯತ್ಯಾಸ ಮಾಡಿ ಸಮಸ್ಯೆನ ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳೋಂಗೂ ಆಗುತ್ತೆ. ಅದಕ್ಕಾಗಿ ಪರಿಹಾರ ಅಂತ ಬಂದಾಗ, ಪರಿಹಾರವನ್ನು ತಿಳ್ಕೊಳ್ಳುವಾಗ, ನೀವು ಕರೆ ಮಾಡಿ ಮಾತಾಡುವಾಗ ಸಾಧ್ಯವಾದಷ್ಟು ನಾವು ಏನು ಹೇಳ್ತೀವೋ ಅದನ್ನು ಹಿಂದಲೇ ಬರ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಅಥವಾ ಕಾರ್ಯಕ್ರಮನ ಪುನಃ ನೀವು ನೋಡಬೇಕು ಅಂದರೆ ಈ ಶುಭ ದಿನ ಯಾವುದೇ ಕಾರ್ಯಕ್ರಮ ಅಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬೆಳಗ್ಗೆ ಪ್ರಸಾರ ಆದಮೇಲೆ ಪುನಃ ಸರಿಸುಮಾರು ಮಧ್ಯಾಹ್ನ 12ರಿಂದ 1 ಗಂಟೆ ದಾಟಿದ್ರೆ ಆಗ ನಿಮ್ಮ ZEE5 ಬರುತ್ತೆ. ಅದನ್ನು ನೋಡಿ ತಿಳ್ಕೊಳ್ಳಿ. ನೀವು ಮಾತಾಡಿರ್ತಕ್ಕಂಥದ್ದು, ನಾನು ಹೇಳಿರೋ ಪರಿಹಾರ ಎಲ್ಲವೂ ನಿಮಗೆ ಅಲ್ಲಿ ಸಿಗುತ್ತೆ. ಆದರೆ ಏನು ಹೇಳಿದ್ದೀವೋ ಅದನ್ನೇ ಮಾಡಿ, ಆಗಲೇ ನಿಮಗೆ ಅದರ ಪರಿಹಾರ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನಾನೂ ಚೆನ್ನಾಗಿದೆ. ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೂ ಒಂದಿಷ್ಟು ನಿಧಾನ ಮಂದಗತಿಯಲ್ಲಿ ಸಾಗಿದ್ರೂ ರಾಹುಕಾಲ ಮುಗಿದ ನಂತರ ಬಹಳ ಅದೃಷ್ಟನೇ ಇದೆ. ಆದರೆ ಈ ಶುಭ ದಿನ ರಾಹುಕಾಲದಲ್ಲಿ ಮಾತ್ರ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿ ಬರ್ತಕ್ಕಂಥದ್ದು ನಿಜಕ್ಕೂ ಬಹಳ ಒಳ್ಳೆಯದು. ಇವತ್ತು ನೀವೇನೇ ಮಾಡಿದ್ರೂ ಸ್ವಲ್ಪ ಆಲೋಚನೆ ಮಾಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರ ಮೇಲೂ ಸಹಿತ ಕೋಪ ಮಾಡ್ಕೋಬೇಡಿ. ಮೂಗಿಂತದಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ. ವ್ಯಾಪಾರ ವ್ಯವಹಾರವನ್ನು ಶಾಂತಿಯುತವಾಗಿ ನೋಡ್ಕೊಳ್ಳಿ. ಹಾಗೆ ನಂಬಿಕೆಯಿಂದ ನಂಬಿರ್ತಕ್ಕಂಥವ್ರನ್ನ ಕೈ ಬಿಡಬೇಡಿ. ನೀವು ಇನ್ನೊಬ್ಬರು ನಂಬಬೇಕಾದ್ರೆ ಆಲೋಚನೆ ಮಾಡಿ ನಂಬಿ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಇವತ್ತಿನ ದಿವಸ ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳುವಂಥ ನಿಟ್ಟಿನಲ್ಲೂ ನಿಮ್ಮ ಪ್ರಯತ್ನ ಇರಲಿ. ಹಾಗೆ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ಸಾನ್ನಿಧ್ಯ ಇಂತಹ ಕಡೆ ಹೋಗಿ ದೇವರನ್ನ ದರ್ಶನ ಮಾಡಿ ಬನ್ನಿ. ಸಿಂಹರಾಶಿಯವರು ಯಾವತ್ತೂ ತಲೆ ಎತ್ತೇ ನಿಂತಿರಿ, ಯಾವತ್ತೂ ತಲೆ ಬಗ್ಸಿ ನಿಲ್ಲುವಂಥ ನಿಮ್ಮ ಗುಣ ಅಲ್ಲ. ನೀವು ನಿಲ್ಲೂಬಾರ್ದು, ನೀವು ರಾಜರಾಗೇ ಇರಬೇಕು. ಹಾಗಿದ್ರೇ ಅದರ ಫಲಾಫಲಗಳು ಸಿದ್ಧಿಯಾಗುವಂಥದ್ದು. ಹಾಗೆ ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಿಮ್ಮ ಬಲಗೈ ಅಂಗೈ, ಪುರುಷರಾದರೆ ಬಲಗಡೆ ಅಂಗೈ, ಹೆಣ್ಣು ಮಕ್ಕಳಾದರೆ ಎಡಗಡೆ ಅಂಗೈಗೆ, ಎಡಗಡೆ ಅಂಗೈಗೆ ಒಂದು ಚಿಟಿಕೆ ಕುಂಕುಮನೋ ಗಂಧನೋ, ಕೆಂಪು ಕಲರ್ ಒಂದು ಅಂದರೆ ಕೆಂಪು ವರ್ಣದ ಗಂಧ, ಕೆಂಪು ಕಲರ್ ಕುಂಕುಮ ಇಂತಹದ್ದನ್ನು ನಿಮ್ಮ ಅಂಗೈ ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಕೊಂಡ್ರೆ ತುಂಬ ಕೆಲಸ ಆಗುತ್ತೆ. ಇವತ್ತು ಪ್ರಯತ್ನ ಮಾಡಿ ನೋಡಿ. ಸಿಂಹರಾಶಿಯವರು ಹೆಣ್ಮಕ್ಳಾದರೆ, ಹೆಣ್ಣು ಮಕ್ಕಳು ಲೇಡೀಸ್ ಆದರೆ ಎಡಗಡೆ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅಂದರೆ ಸಣ್ಣದಾಗ ಒಂದು ಚುಕ್ಕಿಯನ್ನು ಕೆಂಪು ಬಣ್ಣದ ಕುಂಕುಮ ಇಡಿ, ಇಲ್ಲಿಡ್ತಕ್ಕಂಥದ್ದು. ಅದೇ ಗಂಡು ಮಕ್ಕಳಾದರೆ ಇಲ್ಲಿಟ್ಕೊಳ್ಳಿ. ಗಂಡು ಮಕ್ಕಳು ಪುರುಷರಾದರೆ ಇಲ್ಲಿ ಕೆಂಪು ವರ್ಣದ ಕುಂಕುಮವನ್ನು ಅಥವಾ ಕೆಂಪು ಬಣ್ಣವನ್ನು ಇಲ್ಲಿಗೆ ಒಂದು ಚೂರು ಟಚ್ ಮಾಡಿಕೊಂಡ್ರೆ ಸಿಂಹರಾಶಿಯವರು ಸಾಕಷ್ಟು ಒಳಿತನ್ನು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾಲಗ್ನ. ಕನ್ಯಾ ರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ, ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಿಷ್ಟು ಗರಿಕೆ, ಪತ್ರೆಗಳು, ಬಿಲ್ಲುಪತ್ರೆ, ದವನ, ಮರ್ಗ ಇಂಥದ್ದನ್ನು ದೇವಿಯ ಸಾನ್ನಿಧ್ಯಕ್ಕೆ ಕೊಡಿ. ನೋಡಿ, ಕನ್ಯಾ ರಾಶಿಯವರು ಗರಿಕೆ ಆಗಲಿ, ದವನ ಆಗಿರಲಿ, ಪತ್ರೆಗಳಾಗಿರಲಿ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟದ್ದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಬಂದೊದಗುವಂತಹ ಎಂಥ ಶತ್ರುಗಳ ಸಮಸ್ಯೆ ಇದ್ದರೂ ಎಲ್ಲವೂ ಮಂಜಿನಗಡ್ಡೆ ಥರ ದೂರ ಆಗುತ್ತೆ, ಕಷ್ಟ ದೂರ ಆಗುತ್ತೆ. ಇದರ ಮಧ್ಯದಲ್ಲಿ ನೀವೇನು ಅಂದುಕೊಂಡಿದ್ದಕ್ಕಿಂತ ನೀವು ಚೆನ್ನಾಗಿರ್ತೀರಿ, ತೃಪ್ತಿಕರವಾದಂತಹ ಬದುಕನ್ನು ಆನಂದವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಲಾಭವನ್ನು ತಂದುಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ಯಾವುದು ಬೇಕು ಯಾವುದು ಬೇಕು ಬೇಡಗಳನ್ನು ಸರಿಯಾದಂಥ ರೀತಿ ಕ್ರಮಬದ್ಧವಾಗಿ ನೀವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟರೆ ಸಾಲದು, ಆ ಮಕ್ಕಳಿಗೆ ಸಂಸ್ಕಾರದ ಪಾಠವನ್ನು ಕಲಿಸಬೇಕು. ಹಾಗೆ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮಿಂದ ಇನ್ನೂ 4 ಜನಕ್ಕೆ ಪಾಠ ಹೇಳುವಂಥ ಅಂದರೆ ಒಳ್ಳೆಯ ಸನ್ಮಾರ್ಗವನ್ನು ಹೇಳುವಂಥ ಕ್ರಮವನ್ನು ನೀವು ಮಾಡಿದ್ರೆ ನಿಮಗೆ ಬೇಕಾದ್ದನ್ನು ಭಗವಂತನೇ ದಯಪಾಲಿಸ್ತಾನೆ. ಹಾಗೆ ಕನ್ಯಾ ರಾಶಿಯವರಿಗೆ ಇವತ್ತು ಅರ್ಧ ತಲೆನೋವು, ಕಣ್ಣು ಉರಿ ಬರ್ತಕ್ಕಂಥದ್ದು ಅಥವಾ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಇದು ಆರೋಗ್ಯ ದೃಷ್ಟಿಯಲ್ಲಿ ಆಗುತ್ತೆ. ಇದನ್ನು ಸರಿಪಡಿಸ್ಕೋಬೇಕಾದ್ರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಬೇಕು. ಹಣೆಗೆ ಒಂಚೂರು ಭಸ್ಮ, ಗಂಧ, ಕುಂಕುಮವನ್ನು ಧಾರಣೆ ಮಾಡ್ಕೋಬೇಕು. ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತೃಪ್ತಿಕರವಾಗಿ ನಡೆಸಬೇಕು.
ಯಾರೊಬ್ಬರನ್ನ ನಂಬಿ ವ್ಯವಹಾರ ಮಾಡೋದಕ್ಕಿಂತ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮುಂದಕ್ಕೆ ಹೋಗಬೇಕು. ನಿಮ್ಮ ಮನಸ್ಸಿಗೆ ಸರಿ ಅನಿಸ್ಬೇಕು, ನಿಮಗೆ ಎಲ್ಲ ಕಡೆಯಿಂದಲೂ ಅದರ ಒಂದು ಆಲೋಚನೆ ಇರಬೇಕು, ಕನಿಷ್ಠ ಪಕ್ಷ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರಬೇಕು. ಏನೂ ಇಲ್ದಿರ ಬ್ಲೈಂಡಾಗಿ ನೀವು ಅದನ್ನು ನಂಬಿಟ್ಟು ಇನ್ನೊಬ್ಬರಿಗೆ ವ್ಯವಹಾರ ಮಾಡಲಿಕ್ಕೆ ಮುಂದೆ ಹೋದರೆ ಅಥವಾ ಯಾವುದ್ರ ವಿಚಾರನ ಎತ್ಕೊಂಡ್ರೆ ಅಂತಹ ಸಾನ್ನಿಧ್ಯಗಳಲ್ಲಿ ನೀವು ಮರ್ಯಾದೆ ಕಳೆಯುವಂಥ ಕೆಲಸ ಆಗುತ್ತೆ, ನಿಮಗೆ ಅವಮಾನ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ತಲೆಬಗ್ಸಿ ನಿಲ್ಲಬೇಕಾಗತ್ತೆ. ತುಲಾರಾಶಿಯವರು ಇವತ್ತು ನೀವು ತೆಗೆದುಕೊಳ್ಳುವ ನಿರ್ಣಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಹಾಗೆ ಒಂದು ದೇವಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಹನುಮ ಕ್ಷೇತ್ರ ಇದ್ದರೆ ಮನೋಜಮಂ ಆರ್ಧದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಷ್ಟೇ ಆದರೂ ಹನುಮನ ಆರಾಧನೆಯಿಂದ ಎಂತಹ ಬೆಟ್ಟದಂಥ ಕಷ್ಟ ಸಹಿತ ಮಂಜಿನಗಡೆ ಥರ ಕರಗುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ತಾವು ಮಾಡಬೇಕಾದ್ದು ಹನುಮ ಪ್ರಾರ್ಥನೆ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರ ಸಮಸ್ಯೆ ಆದರೂ ಸಮಸ್ಯೆಯಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಜನ ಬೆನ್ನುವಲ್ಲಿ ಒದ್ದಾಡ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಏನೋ ಒಂದು ಚಂಚಲತೆ ಇರುತ್ತೆ. ಬೇಡವಾದ ವಿಚಾರಗಳು ತಲೆಗೆ ಹಾಕ್ಕೊಳ್ತೀರಿ. ಭಗವಂತ ಏನು ಕೊಡಬೇಕು ಆಯಾ ಕಾಲಕ್ಕೆ ಎಲ್ಲವನ್ನೂ ಕೊಡ್ತಿರ್ತಾನೆ. ಆದರೆ ಕೊಟ್ಟದ್ದನ್ನೆಲ್ಲ ಸಹಿತ ಸಂತೋಷ ಇದ್ದಾಗ ಒಂಥರ ಆಗುತ್ತೆ, ದುಃಖ ಇದ್ದಾಗ ಮತ್ತೊಂಥರ ಆಗುತ್ತೆ. ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರ ಬೇಕಾಗುತ್ತೆ. ಪರಿಹಾರ ಸಿಗೋ ಕಾಲ ಖಂಡಿತ ಎದುರಾಗುತ್ತೆ. ಆದರೆ ನಂಬಿರ್ತಕ್ಕಂಥ ದೈವ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗೆ ಇವತ್ತು ಮನಸ್ಸಿಗೆ ಒಂದಿಷ್ಟು ಆನಂದ, ಒಂದಿಷ್ಟು ನೆಮ್ಮದಿ ಕಾಣುವಂಥ ದಿನ ಆಗುತ್ತೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಿಷ್ಟು ಒಳ್ಳೆಯದಾಗುವಂಥ ಕಾಲ ಖಂಡಿತ ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವರು ಕರೆ ಮಾಡತಕ್ಕಂಥವರು, ಕರೆ ಮಾಡಿ ಲೈನಲ್ಲಿರ್ತಕ್ಕಂಥವರು ರೆಡಿ ಇದ್ದಾರೆ. ಬನ್ನಿ ನೋಡೋಣ. ಹಲೋ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ. ನಮಸ್ತೆ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಚನ್ನಪಟ್ಟಣದಿಂದ ಮಾಡ್ತಾ ಇದ್ದೀವಿ ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ತುಂಬಾ ಕಷ್ಟ ಬೀಳ್ತಾ ಇದೆ ಸರ್ ಗುರುಜಿ. ಮನೆ ತುಂಬಾ ಹಳೆ ಮನೇಲಿ ಇದ್ದೀವಿ ನಾವು. ಮುಂದೆ ಮನೆ ಕಟ್ಟಬೇಕು ಅಂತಿದ್ದೀವಿ. ಆಗುತ್ತಾ ಏನು ಗುರುಜಿ? ಏನು ಕೆಲಸ ಮಾಡ್ತಾರೆ ಮನೆಯವರು? ಮನೆಯವರು ಆರಂಭ ಮಾಡ್ತಾರೆ, ನಾವು ಗಾರ್ಮೆಂಟ್ಸ್ ಹೋಗ್ತೀವಿ. ಅವರು ಆರಂಭ ಮಾಡ್ತಾರೆ, ನೀವು ಗಾರ್ಮೆಂಟ್ಸ್ಗೆ ಹೋಗ್ತೀರಿ. ಹೌದು. ಇಬ್ಬರು ದುಡ್ದು ಏನೋ ಒಂದು ಗೂಡು ಕಟ್ಟಬೇಕು ಅನ್ನೋ ಆಸೆಯಲ್ಲಿದ್ದೀರಿ. ಹೌದು. ಆಗ್ಲಿಮ್ಮ, ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಮನೆ ದೇವರ ಹೆಸರು ಹೇಳ್ತಾಯಿ? ಚೌಡೇಶ್ವರಿ ಅಂಕಪ್ಪ. ಚೌಡೇಶ್ವರಿ ಅಮ್ಮನವ್ರಿಗೆ ಇವತ್ತೇ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿ ಅಮ್ಮನವ್ರ ಹತ್ರ ₹1 ತೆಗೆದು ದೇವ್ರ ಹತ್ರ ಇಡು. ದೇವ್ರ ಹತ್ರ ಇಟ್ಟು, ಅಮ್ಮ, ನಾವು ನಿಂತಿರ್ತಕ್ಕಂಥ ನೆಲ ಒಂದು ಸುಂದರವಾದಂಥ ಗೂಡಾಗಬೇಕು, ಇದಕ್ಕೆ ನೀನು ಅನುಗ್ರಹ ಬೇಕು, ನೀನು ದಾರಿ ಮಾಡಿಕೊಡಮ್ಮ ಅಂಥೇಳಿ ದೇವಿನ ಪ್ರಾರ್ಥನೆ ಮಾಡಿ. ಇವತ್ತು ಸಂಜೆ 6ರಿಂದ 7 ಗಂಟೆ 6ರಿಂದ 7 ಗಂಟೆ ಒಳಗೆ ಒಂದು ಬಟ್ಲಡಿಕೆ, ಒಂದು ಚಿಟಿಕೆಯಷ್ಟು ಬೆಲ್ಲ, ಒಂದು ಬಟ್ಲಡಿಕೆ, ಒಂದು ಚಿಟಿಕೆ ಬೆಲ್ಲ ಇವತ್ತು ಸಂಜೆ ಅದನ್ನು ವರಾಹದೇವರನ್ನ ಪ್ರಾರ್ಥನೆ ಮಾಡಿ, ವರಹಸ್ವಾಮಿನ ಮನಸ್ಸಲ್ಲಿಟ್ಕೊಂಡು ನಮ್ಮ ಭೂಮಿಯಲ್ಲಿ ದೋಷ ದೂರ ಮಾಡಿ ಈ ಮನೇಲಿ ಈ ಜಾಗದಲ್ಲಿ ಒಂದು ಮನೆ ಕಟ್ಟಕ್ಕೆ ದಾರಿ ಮಾಡಿಕೊಡಪ್ಪ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಮ್ಮ. ಆದಷ್ಟು ಬೇಗ ನೀನು ಮನೆ ಕಟ್ಟಲಿಕ್ಕೆ ದಾರಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳಿರುವಂತಹ ಸಮಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಪ್ರಶ್ನೆಯನ್ನು ದೇವ್ರ ಹತ್ರ ನಾನು ಇಟ್ಟರೆ ಆ ಭಗವಂತ ಸಹಿತ ಹೇಳೋದಿಷ್ಟೇ, ಶೀಘ್ರವಾಗಿ ನಿಮಗೊಂದು ಗೃಹ ಆಗುತ್ತೆ, ವಾಸ್ತುಗೃಹ ಆಗುತ್ತೆ ಅಂತ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಇವತ್ತಿನ ಕಾಯಕದಲ್ಲಿ ಎಲ್ಲ ವಿಚಾರಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಯಾವೆಲ್ಲ ವಿಚಾರಗಳನ್ನು ನಿಮ್ಮ ಮನಸ್ಸು, ನಾವು ಹೇಳುವ ಕ್ರಮ ನಮ್ಮ ಮನಸ್ಸಿಗೆ ನೆಮ್ಮದಿ ಇದೆಯೋ ಇಲ್ವೋ, ಆದರೆ ಒಂದು ವಿಚಾರ ಅಂತೂ ಎಲ್ಲರೂ ತಿಳ್ಕೊಳ್ಬೇಕಾದಂಥದ್ದು, ಯುದ್ಧದ ಭೀತಿ ಎಲ್ಲ ಕಡೆ ಇದೆ. ಆದರೆ ಇನ್ನು ಮುಂದಾದರೂ ಶಾಂತಿ ಸಮಾಧಾನ ಬೇಕಾಗಿದೆ. ಹಾಗೆ ನೊಂದು ಬೆಂದಿರ್ತಕ್ಕಂಥವರು ಎಲ್ಲರಿಗೂ ಒಂದು ಸೂಕ್ತ ಪರಿಹಾರ ಬೇಕಾಗಿದೆ. ಹಾಗೆ ಯಾರೊಬ್ಬರ ಜೀವನಕ್ಕೂ ತೊಂದರೆ ಆಗದಿರ ಭಗವಂತ ಎಲ್ಲರೂ ಸಹಿತ ರಕ್ಷಣೆ ಮಾಡಪ್ಪ ಅಂತ ನಾನು ದೇವ್ರನ್ನ ಕೇಳಬೇಕಾಗಿದೆ. ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಎಲ್ಲವೂ ಸಹಿತ ಯಶಸ್ಸಾಗಿರಲಿ ಅಂಥೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ, ಈಗಾಗಲೇ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು, ರಾಶಿಫಲಗಳನ್ನು ಶುರು ಮಾಡಿದ್ದಾಯಿತು, ರಾಶಿಗಳಲ್ಲೂ ಆಜ್ಞೆ ಎಲ್ಲವೂ ಸಹಿತ ವೃಶ್ಚಿಕ ರಾಶಿಯವರೆಗೂ ತಿಳಿಸಿದ್ದಾಯಿತು. ಇನ್ನು ಉಳಿದಂಥದ್ದೇನು? ಇನ್ನು ಧನುರಾಶಿ, ಮಕರ ರಾಶಿ, ಕುಂಭರಾಶಿ ಮತ್ತು ಮೀನರಾಶಿ. ಧನುರ್, ಮಕರ, ಕುಂಭ, ಮೀನ ಈ 4 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳ ಬಗ್ಗೆನೂ ತಿಳ್ಕೊಳ್ಬೇಕು. ಹಾಗೆ ನಮ್ಮೊಂದಿಗೆ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೂ ಇದ್ದೀವಿ ಅಂತ ಹೇಳುವಂಥ ನಮ್ಮ ಸ್ಪಾನ್ಸರ್ಸ್ ಇದ್ದಾರಲ್ಲ, ಅವ್ರ ಬಗ್ಗೆನೂ ಮಾತಾಡಬೇಕಾಗಿದೆ. ಯಾಕೆಂದರೆ ಅವ್ರನ್ನ ನಾವು ಮರಿಬಾರ್ದು.
ಅವ್ರು ನಮ್ಮ ಜೊತೆಯಲ್ಲಿರಬೇಕು. ನಮ್ಮ ಜೊತೆಯಲ್ಲಿದ್ದರೆ ಅದರ ಆನಂದ. ಅವ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಆದರೆ ಈಗ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಸರಿಯಾದ ಮಾರ್ಗದರ್ಶನದಿಂದ ನಡೀಬೇಕು. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದರೆ ನೀವು ಎಂತಹ ಸಮಸ್ಯೆಗಳನ್ನಾದರೂ ಸಹಿತ ದೂರ ಮಾಡ್ಕೊಳ್ತೀರಿ. ಧರ್ಮವನ್ನು ಬಿಟ್ಟು ಅಧರ್ಮದ ಕಡೆ ನಮ್ಮ ಮನಸ್ಸಿದ್ದರೆ ಆಗ ಸಮಸ್ಯೆ ಮನೆ ಬಾಗಿಲಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ, ನಿಮ್ಮ ಮೇಲಧಿಕಾರಿಗಳಿಗೆ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಗೆ, ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರಿಗೆ ನೀವೊಂದು ಗೌರವ ಸಲ್ಲಿಸಬೇಕು. ಅವರನ್ನು ನೋಡುವ ರೀತಿ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಯಾಕೆಂದರೆ ನಿಮ್ಮ ಮೂಗಿನ ನೇರದಲ್ಲಿರ್ತಕ್ಕಂಥದ್ದು ಎಲ್ಲವೂ ಸರಿ ಅಂತ ನೀವು ಅಂದ್ಕೊಳ್ಳೋಕ್ಕಾಗಲ್ಲ. ಹಾಗೆ ಕೋಪ ಬಂದಾಗ ಎಲ್ಲರನ್ನೂ ಸಿದ್ಧ ಒಂದೇ ದೊಣ್ಣೆ ತೊಗೊಂಡು ಹೊಡಿಲಿಕ್ಕೆ ಆಗಲ್ಲ. ತಪ್ಪು ಮಾಡ್ತಿದ್ದೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಮನೆಯಿಂದ ಆಚೆಗೊಳ್ಬೇಕಾದ್ರೆ ಮೊದಲು ಗಣಪತಿ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮ ಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಇವತ್ತಿನ ನಿಮ್ಮ ಲಾಭ ಸಿಗುವಂಥದ್ದು. ಶುಕ್ರವಾರ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯ ನಮಃ ಅನ್ನುವಂಥ ಮಂತ್ರವನ್ನು 3 ಬಾರಿ ಪಠನೆ ಮಾಡಿ ತದನಂತರ ನಿಮ್ಮ ಕೆಲಸಕ್ಕೆ ಹೊರಟ್ರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಧನುರಾಶಿಯವರು ಇವತ್ತು ಮಧ್ಯಾಹ್ನ ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಅನ್ನಪ್ರಸಾದಕ್ಕೆ ಬನ್ನಿ. ಖಂಡಿತ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದ್ದಲ್ಲ. ಹಾಗಾಗಿ ಮಾನಸಿಕವಾಗಿ ಸಾಕಷ್ಟು ಹಿಂಸೆ ಪಡ್ತಾ ಇದ್ದೀರಿ. ಯಾವುದೋ ಒಂದು ತಪ್ಪು ನಿಮ್ಮ ಮೈ ತುಂಬ ನೋವಿನ ಬಗ್ಗೆ ಬಾಧೆ ಇದೆ. ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರೋ ಸಮಸ್ಯೆಯಿಂದ ಹೊರಬರಲಿಕ್ಕಾಗದಂಥ ರೀತಿಯಲ್ಲಿದೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆತನ ಅದು ಎಲ್ಲೋ ಒಂದು ಕಡೆ ಕಣ್ಣು ಕಾಣದಂಥ ರೀತಿಯಲ್ಲಿ ಆಗ್ತಾಯಿದೆ. ನೀವು ಹಾಕುವ ಪ್ರತಿ ಹೆಜ್ಜೆ ನಿಮಗೆ ಗೊತ್ತಿಲ್ಲದಿರ ನಾವೇನೋ ತಪ್ಪು ದಾರಿ ನುಡಿತಿದ್ದೀವೇನೋ, ಅಥವಾ ನಾವು ತಪ್ಪು ಮಾತಾಡ್ತಿದ್ದೀವೇನೋ, ಅಥವಾ ನಾನು ಹೋಗ್ತಿರ್ತಕ್ಕಂಥ ದಾರಿಯಲ್ಲಿ 4 ಜನ ನೋವಿದೆಯೇನೋ ಅನ್ನೋ ರೀತಿ ಚಿಂತನೆ ಮಾಡ್ತಿದ್ದೀರಿ. ಸಾಕಷ್ಟು ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ತು ನೀವು ನಡಿಲಿಕ್ಕೂ ಆಗದಿರಾ, ಓಡಾಡಲಿಕ್ಕೂ ಆಗದಿರಾ, ಮನಸ್ಸಲ್ಲಿ ಇರ್ತಕ್ಕಂಥ ಮಾತನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋಕ್ಕೂ ಆಗದಿರಾ ತುಂಬ ನೋವು ಪಡ್ತಾ ಇದ್ದೀರಿ ಮಕರ ರಾಶಿಯವರು. ಮಕರ ಲಗ್ನದಲ್ಲಿ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷ ಸಾಕಷ್ಟು ಇದೆ. ಇನ್ನೇನು ಅಗೋಯಿಗೋ ಅಂದರೆ ಗುರು ಆಗಮಿಸುತ್ತೆ. ಅಂದರೆ ಗುರು ಕುಂಭಕ್ಕೆ ಬರ್ತಕ್ಕಂತಹ ಕಾಲ ಆಗುತ್ತೆ. ಅಂದರೆ ಕುಂಭಕ್ಕೆ ಒಂದಷ್ಟು ಲಾಭ ಇರುತ್ತೆ. ಆ ಸನ್ನಿವೇಶಕ್ಕೆ ಮಕರ ರಾಶಿಯವರಿಗೆ ಒಂದಿಷ್ಟು ಬೆಳಕಾಗ್ಬೋದು. ಆದರೂ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿಶ್ವವಸು ನಾಮ ಸಂವತ್ಸರದ ಈ ಪ್ರಾರಂಭ ದಿನಗಳಲ್ಲೇ ಇಷ್ಟು ನೋವಿರ್ತಕ್ಕಂಥದ್ದು ತಡೀಲಿಕ್ಕೆ ಆಗದಂಥ ರೀತಿಯಲ್ಲಿದೆ. ಒಂದು ಕಡೆ ಆರೋಗ್ಯ ಸಮಸ್ಯೆ, ಒಂದು ಕಡೆ ಮಾನಸಿಕವಾದಂಥ ಒತ್ತಡ, ಒಂದು ಕಡೆ ನನ್ನವರು ತನ್ನವರು ಎಲ್ಲರನ್ನು ಬಿಟ್ಟು ಮುನ್ನಡೆಯುವಂಥದ್ದು, ನಾನೇ ಒಂದು ಏಕಾಂಗಿ ಇರಬೇಕು ಅಥವಾ ನಾನು ಪ್ರತ್ಯೇಕವಾಗಿರಬೇಕು ಅನ್ನೋ ಒಂಥರ ಹುಚ್ಚುತನ. ಹೀಗೆ 1-2 ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಮಕರ ರಾಶಿಯವರು ಆದಷ್ಟು ದೇವಿ ಪಾರಾಯಣ ಮಾಡಿ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಈ ಸಮಯದಲ್ಲಿ ಭಗವತಿಯನ್ನು, ತಾಯಿ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ಮಾತ್ರ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ. ಅಕಸ್ಮಾತ್ ಮಕರ ರಾಶಿಯವರು ನಿಮ್ಮ ಮನೆಯಲ್ಲಿದ್ದರೆ ಅವರ ಪರವಾಗಿ ನೀವಾದರೂ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ. ಅಮ್ಮ ಅವರು ಒಳ್ಳೆಯದಾಗಲಿ, ಅವ್ರು ಒಳ್ಳೆಯದಾಗೋಂಗೆ ನಡೀಲಿ, ಅವ್ರ ಅನುಗ್ರಹ, ನಿನ್ನ ಅನುಗ್ರಹ ಅವರು ಕೊಡಮ್ಮ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಆಗಷ್ಟೇ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಆದರೂ ಲಾಭ ಕಾಣದಂಥ ರೀತಿ ಇದೆ. ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಎಲ್ಲಕ್ಕೂ ಸಹಿತ ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರಮಾಲ ಇದೆ. ಇವತ್ತು ನೀವೇನು ಅಂದರೂ ಆಲೋಚನೆ ಮಾಡಿದ್ರೂ ಎಲ್ಲವೂ ಸಹಿತ ಲಾಭ ಕಣ್ಣಿಗೆ ಕಾಣುತ್ತೆ, ಯಾವುದೂ ಕಣ್ಣು ಕಾಣದಿರಾಗ್ತಾ ಇರುತ್ತೆ. ಅಂದರೆ ನೀವು ಹಾಕುವ ಇನ್ವೆಸ್ಟ್ಮೆಂಟು, ನೀವು ಮಾಡುವ ಕೆಲಸ ಅಥವಾ ನಿಮ್ಮ ವ್ಯವಹಾರ, ನಿಮ್ಮ ಪರಿಸರ ಎಲ್ಲ ಕಡೆಯಿಂದಲೂ ಒಂದು ಸಮಸ್ಯೆನೇ ನೋಡಿಸುತ್ತೆ ವಿನಃ ಲಾಭ ನೋಡುವಂಥದ್ದು ತುಂಬ ಕಷ್ಟ. ಆದರೆ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಾಗೋಕ್ಕೂ ಮುನ್ನ, ಅಥವಾ ನಿಮ್ಮ ಆತ್ಮೀಯರು, ಕುಲಬಾಂಧವರು, ಸ್ನೇಹಿತರು ಅಂತ ಯಾರನ್ನ ನಂಬಿದಿರೋ ಅವರಿಂದಲೇ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳೆದುರಾಗುವ ಮುನ್ನ ಒಂದು ಪ್ರತ್ಯೇಕವಾದಂಥ ಒಂದು ಆಲೋಚನೆ ಬೇಕು. ಆ ಆಲೋಚನೆ ಒಂದು ದೇವತಾ ಆರಾಧನೆ ಆಗಬೇಕು. ಇವತ್ತು ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಒಂದು 11 ಪ್ರದಕ್ಷಿಣೆ ಮಾಡಿ. ಹಾಗೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹತ್ರ ಹೋಗಿ ಶನೈಶ್ಚರ ಮಂತ್ರವನ್ನು ಅಲ್ಲಿ ಪ್ರಾರ್ಥನೆ ಮಾಡಿ.
ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪಿತೇಂ ಶಯೋ ರವಿಷ್ಠವಂತನಃ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಆದರೂ ಶುಕ್ರವಾರ ಶುಭವನ್ನು ತರತಕ್ಕಂಥ ವಾರ, ತಾಯಿ ಶಾರದೆಯನ್ನು, ಸರ್ವಮಂಗಳೆಯನ್ನು, ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥ ವಾರ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇರ್ತಕ್ಕಂಥ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರ್ತೀರಿ. ಆದಷ್ಟು ಆರೋಗ್ಯಕರವಾದ ಚಿಂತನೆ ನಿಮ್ಮ ಧರ್ಮ ಮಾರ್ಗ ಮಾತ್ರ. ಆ ಧರ್ಮ ಮಾರ್ಗದಲ್ಲಿ ನಡೆದರೆ ಎಲ್ಲವನ್ನೂ ಸಹಿತ ಸುಭಿಕ್ಷವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡು ತಾಳ್ಮೆ ಸಮಾಧಾನದಿಂದಿದ್ದರೆ ಎಲ್ಲ ಕೆಲಸಗಳು ನಿಮ್ಮದಾಗುತ್ತೆ. ಆದರೆ ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನಾದರೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಯಾರೋ ಬೇಡವಾದಂಥ ವಿಚಾರಗಳನ್ನು ಹೇಳಿದಾಗ ಅದನ್ನು ಮನಸ್ಸಲ್ಲಿ ಹಾಕ್ಕೊಂಡು ನೋವು ಪಡೋದಕ್ಕಿಂತ ಅಲ್ಲಿ ಸರಿಯೋ ತಪ್ಪೋ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳೋದು ಭಾಳ ಉತ್ತಮ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳು ಮತ್ತು ವಯಸ್ಸಲ್ಲಿ ಹಿರಿಯರು ಯಾರೊಬ್ಬರು ಏನು ಹೇಳಿದ್ರು ಸಹಿತ ಅವರ ಮಾತನ್ನು ಸ್ವಲ್ಪ ಆಲಿಸಿ ಸರಿಯಾದಂಥ ರೀತಿ ಒಂದು ಆಲೋಚನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ತಾವು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ, ಹಣೆಗಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ, ಧರ್ಮ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನು ಹಾಕೋದ್ರಿಂದ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶುಕ್ರಾನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಎಂಬತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀರಿ. ಎಲ್ಲರಿಗೂ ಒಳಿತಾಗಲಿ, ಶುಭ ಉಂಟಾಗಲಿ. ಇನ್ನೊಂದು ಕರೆ ರೆಡಿ ಇದೆ, ಬನ್ನಿ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ. ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಗುರುಗಳೇ, ಚೆನ್ನಾಗಿದ್ದೀವಿ ಸರ್. ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳ್ಬೇಕು ಗುರುಗಳೇ ನಾನು. ಹೇಳಮ್ಮ, ಮಾತಾಡು ತಾಯಿ. ನನ್ನ ಮಗಳಿಗೆ ಆರಾಮಿಲ್ಲ ಗುರುಗಳೇ. ಅವಳಿಗೆ ಒಮ್ಮೆ ಮಂತ್ಲಿ ಬ್ಲಡ್ ಹಾಕ್ಸ್ತಾ ಗುರುಗಳೇ, ಒಮ್ಮೆ ಮೂರು ತಿಂಗಳಿಗೊಮ್ಮೆ ಬ್ಲಡ್ ಕಡಿಮೆ ಆಗುತ್ತೆ ಗುರುಗಳೇ. ನನ್ನ ಮನೆಯಲ್ಲಿ ಏನು ಸಮಸ್ಯೆ ಇದೆ ಗುರುಗಳೇ? ಏನು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ಮಗಳಿಗೆ 3 ತಿಂಗಳಿಗೊಮ್ಮೆ ಬ್ಲಡ್ ದೇಹದಲ್ಲಿ ಕಡಿಮೆ ಆಗ್ತಿದೆ ಅಂದರೆ ಅದು ವಾಸ್ತುಗುರಕ್ಕೆ ಸಂಬಂಧಪಟ್ಟದ್ದಲ್ಲ. ಅವಳ ದೇಹದಲ್ಲೇ ಇರ್ತಕ್ಕಂಥ ಸಮಸ್ಯೆ ಅದು. ದೇಹದಲ್ಲಿರುವ ಸಮಸ್ಯೆಗೆ ನೀವು ಸರಿಯಾದ ವೈದ್ಯರ ಸಲಹೆ ತಗೊಳ್ಬೇಕು. ಇದು ಮನೆಗೆ ಸಂಬಂಧಪಟ್ಟದ್ದಲ್ಲ. ನೋಡಿ, ನಮ್ಮಲ್ಲಿ ಕೆಲವು ವಿಚಾರಗಳನ್ನು ನಾವು ಮೌಢ್ಯತೆ ತಂದ್ಕೊಂಡ್ಬಿಡ್ತೀವಿ. ಮನೆಗೂ ಮಗಳಲ್ಲಿರ್ತಕ್ಕಂಥ ಸಮಸ್ಯೆಗೂ ಸಂಬಂಧ ಅಲ್ಲಮ್ಮ. ಈಗ ನಾನೇನಾದ್ರು ಮನೆ ಸರಿ ಇಲ್ಲ ಅಂದರೆ ನೀವು ಮನೆ ಖಾಲಿ ಮಾಡೋದು, ಇನ್ನೇನೋ ತೊಂದರೆ ತಂದ್ಕೊಳ್ಳೋದು ಮೊದಲೇ ಕಷ್ಟ. ಆಕೆ ಅಷ್ಟು ನೋವಲ್ಲಿದ್ದಾಳೆ. ಅವಳು ದುಡ್ಡು ಹಂಚಿ ಅವಳನ್ನು ಸರಿಪಡಿಸಿ ಅವಳನ್ನ ಆರೋಗ್ಯ ಸರಿಪಡಿಸೋದೇ ದೊಡ್ಡ ಕಷ್ಟ. ಅದ್ರ ಮಧ್ಯದಲ್ಲಿ ಇವೆಲ್ಲ ಹೊಸ ಚಿಂತನೆಗಳು. ಇದು ಯಾವುದೂ ಅಲ್ಲ. ಫಸ್ಟು ಆಕೆಯನ್ನು ಸರಿಯಾದಂಥ ವೈದ್ಯರ ಬಳಿ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ಅವಳ ಆರೋಗ್ಯ ಸರಿ ಹೋಗಲಿಕ್ಕೆ ದೇಹದಲ್ಲಿ ಯಾತಕ್ಕೆ ಈ ಥರ ಆಗ್ತಾಯಿದೆ. ಎಷ್ಟಮ್ಮ ವಯಸ್ಸು ಅವಳಿಗೆ? ಆ ಮಗು ವಯಸ್ಸೆಷ್ಟಮ್ಮ? ಬಾಲಗ್ರಹ ದೋಷ ಇದೆ ಅಂತಾರೆ ಗುರುಗಳೇ, ಇದು ನಿಜಾನ? ಆಯಿತು, ಬಾಲಗ್ರಹ ದೋಷ ಇರಲಿ. ಅವಳು ವಯಸ್ಸೆಷ್ಟು? ವಯಸ್ಸು 6 ವರ್ಷ ಗುರುಗಳೇ. ಇಲ್ಲೇ ಅದಲ್ಲ ಮಾತಾಡ್ತೀವಿ. ಕೊಡಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ. ಬೆಳಿಗ್ಗೆ ಟಿಫನ್ ಮಾಡ್ದ? ಇನ್ನೂ ಶಾಲೆಗೆ ಹೋಗಿಲ್ಲ ನೀನು? ಶಾಲೆಗೆ ಹೋಗ್ತಾ ಇದೆಯಾ ಇಲ್ವೋ? ಆಯಿತು, ಶಾಲೆಗೆ ಹೋಗು. ಅಮ್ಮನ ಕೊಡು. ಅಮ್ಮ, ಅದು ಬಾಲಗ್ರಹ ದೋಷವೂ ಅಲ್ಲ, ಅವಳಿಗೆ ನಿಮ್ಮ ವಾಸ್ತುಗೃಹ ದೋಷವೂ ಅಲ್ಲ. ಈಗ ಚಿಕ್ಕ ಮಗು, ಈ ಮಗುವಿಗೆ ಆರೋಗ್ಯ ಸರಿ ಹೋಗುತ್ತೆ, ಭಯಪಡಬೇಡಿ. ಆದರೆ ಸರಿಯಾದ ವೈದ್ಯರ ಹತ್ರ ಸರಿಯಾದ ಸಲಹೆ ತಗೊಂಡು ಆರೋಗ್ಯಕರವಾದಂಥ ಚಿಂತನೆ ಮಾಡಿ ಖಂಡಿತ ಒಳಿತಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಹಾಗೆ ನೋಡಿ, ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಬರುತ್ತೆ. ಕೆಲವು ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ವೆಂಕಟರಮಣ ನಿಜ. ಹಾಗಂತ ಯಾವಾಗಲೂ ತಂತ್ರ ಮಂತ್ರ ಯಂತ್ರಗಳೇ ನಮ್ಮನ್ನು ಸಾಕುತ್ತೆ, ನಮ್ಮನ್ನು ನೋಡುತ್ತೆ ಅಂತಲ್ಲ. ದೇಹದಲ್ಲಿ ಉಂಟಾಗ್ತಕ್ಕಂಥ ಅನಾರೋಗ್ಯ ಕ್ಷಣಗಳನ್ನು ಅದಕ್ಕೆ ಸಂಬಂಧಪಡ್ತಕ್ಕಂತಹ ವೈದ್ಯರ ಸಲಹೆಯಿಂದ ನಮ್ಮ ಆರೋಗ್ಯವನ್ನು ಗುಣಪಡಿಸ್ಕೋಬೇಕು. ಅದನ್ನು ಹೊರತುಪಡಿಸಿ ಅದರ ಕಡೆ ಗಮನ ಕಡಿಮೆ ಮಾಡಿ ಇನ್ನೇನೋ ಗಮನ ಜಾಸ್ತಿ ಮಾಡಿದ್ರೆ ಆ ರೋಗ ಎಂಬತಕ್ಕಂಥದ್ದು ಇನ್ನಷ್ಟು ಉಲ್ಬಣ ಆಗಿ ನಾಳೆ ಕೈ ಜಾರುವಂಥ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇಂತಹ ಸಮಸ್ಯೆಗಳು ಫಸ್ಟು ವೈದ್ಯರನ್ನು ನೋಡಬೇಕು. ವೈದ್ಯರನ್ನು ನೋಡಿ ಅವರ ಸಲಹೆ ಮೇರೆಗೆ ಏನು ಔಷಧಿ ತೊಗೊಳ್ಬೇಕು, ಮಗುವಿನ ಆರೋಗ್ಯ ಹೇಗೆ ಗುಣಪಡಿಸಬೇಕು, ಜೊತೆಗೆ ಚಿಕ್ಕ ಮಗು ಅದು ಭಾಳ ಬೇಗ ಆರೋಗ್ಯ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ರವಾರ ಬಂತು, ದೇವಿ ಪ್ರಾರ್ಥನೆ ಆಗಬೇಕು. ಪ್ರತಿನಿತ್ಯ ಪ್ರಾರ್ಥನೆ.
ಪ್ರತಿನಿತ್ಯ ಪ್ರಾರ್ಥನೆಗೆ ಬೇಕಾಗಿರ್ತಕ್ಕಂಥದ್ದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಒಂದಿದ್ದರೆ ಆ ಸುವಾಸನ ಭರಿತವಾಗಿರ್ತಕ್ಕಂತಹ ಅದ್ಭುತವಾದಂತಹ ಆ ಊದುಬತ್ತಿ, ಅಂದರೆ ಸಾಂಬ್ರಾಣಿ ಕಡ್ಡಿ ಅಂತಲೋ ಊದುಬತ್ತಿ ಅಂತಲೋ, ದೇವರಿಗೆ ಸಮೀಪ ಇರತಕ್ಕಂಥದ್ದು, ದೇವರ ಸೇವೆಯಲ್ಲಿ ಒಂದು ಪ್ರಧಾನ ಪಾತ್ರವನ್ನು ವಹಿಸುವಂಥದ್ದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಗಿದೆ, ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಪ್ರತಿಯೊಂದು ಕಡೆ ಎಲ್ಲರೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ಧರಿಸಿ ಅದರಿಂದ ಸಾಕಷ್ಟು ಒಳಿತನ್ನು ಕಂಡವರಿದ್ದಾರೆ. ಹಾಗೆ ಅದರ ಮೌಲ್ಯ ಸಾಕಷ್ಟು ಇದ್ದದ್ದನ್ನು ಒಂದು ಮಾತಲ್ಲಿ ಅದನ್ನು ಕಡಿಮೆ ಮಾಡಿ ಇವತ್ತು ಎಲ್ಲರ ಕೈಗೆ ಎಟುಕುವಂಥ ದರದಲ್ಲೇ ಇರತಕ್ಕಂಥದ್ದು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಎಂಬತಕ್ಕಂಥದ್ದು, ಸುದರ್ಶನ್ ಸಿಲ್ಕಲ್ಲಿ ಬರೀ ಸೀರೆ ಮಾತ್ರ ಅಲ್ಲ, ಎಲ್ಲ ಥರ ವಸ್ತ್ರಗಳು ಇದೆ. ಸುದರ್ಶನ್ ಸಿಲ್ಕಲ್ಲಿರ್ತಕ್ಕಂಥ ಫ್ಯಾನ್ಸಿ ಒಂದು ಪದಾರ್ಥಗಳು ನೋಡಿದ್ರೆ ನಿಮ್ಮ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲವೂ ಸಹಿತ ಬೇಕಾದ್ದು ಸಿಗುತ್ತೆ. ಹಾಗೆ ಸುದರ್ಶನ್ ಸಿಲ್ಕಲ್ಲಿ ಅಂತಹ ಅದ್ಭುತವಾದಂತಹ ಒಂದು ಚಿಂತನೆ ಅಲ್ಲಿ ನಡೀತಾ ಇದೆ. ಇನ್ನು ಅದಾದ ನಂತರ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪು, ಅಂದರೆ ಸದ್ಗುರು ಆಯುರ್ವೇದದಲ್ಲಿರ್ತಕ್ಕಂಥದ್ದು ಅಲೋವೆರಾ ಶಾಂಪೂನೂ ಇದೆ ಮತ್ತು ಅದಕ್ಕೆ ಕಂಡೀಷನರು ಇದೆ. ಶಾಂಪೂ ಮತ್ತು ಕಂಡೀಷನರು ಒಂದೇ ಪಾಕೆಟಲ್ಲಿ ಇರ್ತಕ್ಕಂಥದ್ದಿದೆ, ಅದ್ಭುತವಾಗಿದೆ. ಈಗಾಗಲೇ ಎಲ್ಲರಿಗೂ ಸಹಿತ ಅದು ಕೈಗೆ ಎಟುಕುವ ದರದಲ್ಲಿದೆ, ಎಲ್ಲರೂ ಸಹಿತ ಅದನ್ನು ನೋಡ್ಬೋದು. ಅದರಿಂದ ಬೇಕಾದಷ್ಟು ಉಪಯುಕ್ತವನ್ನು ಮಾಹಿತಿಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಅಂದರೆ ಶಾಂಪೂ ಅಂದಿದ್ದರೆ ತಲೆ ಕೂದಲು ಲಕ್ಷಣವಾಗಿರುತ್ತೆ. ಯಾಕೆಂದರೆ ಬರೀ ಶಾಂಪೂ ಹಾಕಿದಾಗ ತಲೆ ಕೂದಲು ಹಾಳಾಗುತ್ತೆ, ಅದ್ರ ಜೊತೆ ಕಂಡೀಷನರ್ ಇದ್ದರೆ ತಲೆ ಕೂದಲು ಬಹಳ ಚೆನ್ನಾಗಿರುತ್ತೆ. ಈ ಹೇಳುವ ವಿಧಾನಗಳೆಲ್ಲವೂ ಸಹಿತ ಹಾಗೇ ಇರುತ್ತೆ. ಒಳ್ಳೆಯದಾಗಲಿ. ಇನ್ನು ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತಕ್ಕಂಥದ್ದು ದೇವಾಲಯಗಳು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವಾಲಯದ ದರ್ಶನ ಅಥವಾ ಒಂದಿಷ್ಟು ಮನರಂಜನಾ ಸ್ಥಳಗಳಿಗೆ ಹೊರಡಬೇಕಾದ್ರೆ ಅದಕ್ಕೆ ಟ್ರಾವೆಲ್ಸ್ ಯಾವುದು ಬೇಕು, ಅದಕ್ಕೆ ಮಲ್ಲಿಕಾರ್ಜುನ ಟ್ರಾವೆಲ್ಸೇ ಕರೆಕ್ಟು. ಆ ಮಲ್ಲಿಕಾರ್ಜುನ ಟ್ರಾವೆಲ್ಸನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅದರ ಹತ್ರ ನೀವು ಆ ಮಲ್ಲಿಕಾರ್ಜುನ ಟ್ರಾವೆಲ್ಸಲ್ಲಿ ಅವರು ಕೊಟ್ಟಂಥ ಫೋನ್ ನಂಬರಿಗೆ ಕರೆ ಮಾಡಿದ್ರೆ ನೀವು ಎಲ್ಲಿ ಹೊರಡಬೇಕು, ಯಾವಾಗ ಹೊರಡಬೇಕು, ನಿಮ್ಮ ವ್ಯವಸ್ಥೆ ಏನು, ನಿಮ್ಮ ಊಟದ ಪದ್ಧತಿ ಏನು, ನಿಮಗೆ ಊಟ ಹೇಗಿರಬೇಕು, ಜೊತೆಗೆ ನಿಮ್ಮ ವಾಸ್ತವ್ಯ ಹೇಗಿರಬೇಕು ಎಲ್ಲವನ್ನು ಸಹಿತ, ಜೊತೆಗೆ ದೇವಾಲಯಗಳ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರಗಳ ಸಂಪೂರ್ಣ ಮಾಹಿತಿಯನ್ನು ಸಹಿತ ಅವರು ನಿಮಗೆ ಒದಗಿಸ್ತಾರೆ. ಹಾಗಾಗಿ ಮಲ್ಲಿಕಾರ್ಜುನ ಟ್ರಾವೆಲ್ಸು ಅಷ್ಟು ಅದ್ಭುತವಾಗಿ ಕಾಯಕವನ್ನು ಮಾಡ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವಿಶೇಷವಾಗಿರ್ತಕ್ಕಂಥ ಎಲ್ಲರೂ ಸಹಿತ ಹಾಲೋ ಮಾರ್ಕ್ ಬಗ್ಗೆ ನೋಡಿದ್ದೀರಿ, ಆದರೆ ಸಿಲ್ಕ್ ಮಾರ್ಕು ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ. ಹಾಲೋ ಮಾರ್ಕಲ್ಲಿ ಅಂದರೆ ಬಂಗಾರ ಆಯಿತು, ಆದರೆ ಸಿಲ್ಕ್ ಮಾರ್ಕ್ ಅಂತಕ್ಕಂಥದ್ದು ಅದ್ಭುತವಾದಂಥ ಅಪ್ಪಟ ರೇಷ್ಮೆ ಸೀರೆಗೆ, ಅಪ್ಪಟವಾಗಿರ್ತಕ್ಕಂಥ ರೇಷ್ಮೆ ಸೀರೆ, ಆ ರೇಷ್ಮೆ ಹುಳುವಿನಿಂದ ದಾರ ಬರುತ್ತಲ್ಲ ಅದನ್ನು ಸಂಸ್ಕರಣೆ ಮಾಡಿ ಅದರಲ್ಲಿರ್ತಕ್ಕಂಥ ಅದ್ಭುತವಾದಂಥ ಒಳ್ಳೆಯ ಒಂದು ವರ್ಗದಲ್ಲಿರ್ತಕ್ಕಂಥ ಸೀರೆಗಳು. ಬರೀ ಸೀರೆ ಬಣ್ಣಕ್ಕೆ ಮಾರು ಹೋಗಬಾರ್ದು. ಆ ಬಣ್ಣಗಳಂತೂ ಇತ್ತೀಚಿನ ದಿನಗಳಲ್ಲಿ ಕಣ್ಣು ಕೋರೈಸುತ್ತೆ. ನಮಗಂಥ ಬಣ್ಣಗಳು ಬರೋದಿಲ್ವಲ್ಲ ಅಂತ ಪಂಚೆ ಬಂದರೆ ಬಿಳಿದು ಬರುತ್ತೆ, ಇಲ್ಲ ಕಾವಿದು ಬರುತ್ತೆ. ಆದರೆ ಅದರಲ್ಲಿ ರೇಷ್ಮೆ ಸೀರೆಗಳು ನೋಡಿದ್ರೆ, ಆ ಸೀರೆಗಳ ಬಣ್ಣ ನೋಡಿದ್ರೆ ಅಬ್ಬಾ ನಮಗೂ ಅಂಥದ್ದು ಒಂದು ಬಣ್ಣ ಬರಬಾರ್ದು, ಆ ಸೀರೆಗಳದ್ದು ಅಂಥ ಪಂಚೆಗಳು ಬರಬಾರ್ದು ಅಂತ ನಮಗನ್ಸುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅದು ರೇಷ್ಮೆಯಲ್ಲಿ ಮಾತ್ರನೇ. ಆ ರೇಷ್ಮೆ ಸೀರೆ ಉಟ್ಟಂಥ ಮಹಿಳೆ ಹೆಣ್ಣು ಮಗಳಲ್ಲೂ ಸಹಿತ ಅಂಥ ಆಕರ್ಷಣೆ ಇರುತ್ತೆ. ಆದರೆ ಅಂತಹ ಅಪ್ಪಟವಾಗಿರ್ತಕ್ಕಂಥ ರೇಷ್ಮೆ ಸೀರೆಗೆ ಸಿಲ್ಕ್ ಮಾರ್ಕ್ ಇರ್ತಕ್ಕಂಥದ್ದನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನೀವು ಕೊಟ್ಟ ಮೌಲ್ಯಕ್ಕೆ ತೂಕವಾದಂಥ ಒಂದು ಶಕ್ತಿ ಇರುತ್ತೆ. ಯಾಕೆಂದರೆ ಸಿಲ್ಕ್ ಮಾರ್ಕ್ ಇದ್ದರೆ ಅದಕ್ಕೆ ಯಾವತ್ತೂ ಬೆಲೆ, ಅಂತಹ ಬೆಲೆ ಸಿಗಬೇಕಾದ್ರೆ ಅದು ಸಿಲ್ಕ್ ಮಾರ್ಕ್ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಮಹರ್ಷಿ ವಾಣಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ಇದರ ಜೊತೆಗಿರ್ತಕ್ಕಂಥ ಎಲ್ಲರನ್ನೂ ಸಹಿತ ನಾವು ಮಾತಾಡಿದ್ದಾಯಿತು, ನೋಡಿದ್ದಾಯಿತು, ನಿಮ್ಮೊಂದಿಗೆ ನಿಮ್ಮ ಕರೆಗಳಿಗೆ ಸ್ಪಂದಿಸಿದ್ದಾಯಿತು. ಇನ್ನು ನಾಳೆ ಬೆಳಗಿನ ಕಾರ್ಯಕ್ರಮ ಮಹರ್ಷಿ ವಾಣಿ ಕಾರ್ಯಕ್ರಮ, ನಾಳೆ ಅಷ್ಟೇ ಅತ್ಯುತ್ತಮವಾದಂತಹ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳ ದರ್ಶನ. ಕ್ಷೇತ್ರಗಳ ದರ್ಶನ ಇದೆ, ದರ್ಶನ ಮಾಡಿ. ಹಾಗೆ ಯಾರೊಬ್ಬರಿಗೆ ಸಮಸ್ಯೆ ಅಂತಿದೆ, ಸಮಸ್ಯೆಗೊಂದು ಕಾಗದವನ್ನು ಬರೀರಿ. ಅಥವಾ ಆದರೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಅಭಿಷೇಕ, ಈಗಾಗಲೇ ಸಾಕಷ್ಟು ಜನ ಬಂದು ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡ್ತಾ ಇದ್ದೀರಿ. ಸಾಲಿಗ್ರಾಮಕ್ಕೆ ಅಭಿಷೇಕ ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆ, ಅಂದರೆ 11 ಗಂಟೆ 45 ನಿಮಿಷದವರೆಗೂ ಮಾತ್ರ ನಿಮಗೆ ಅವಕಾಶ ಕೊಡ್ತೀವಿ. ಅದು ಶನಿವಾರ ಮತ್ತು ಭಾನುವಾರ ಮಾತ್ರ. ಬೇರೆ ದಿನಗಳಲ್ಲಿ ಅದು ಸಾಧ್ಯ ಆಗೋದು ಕಷ್ಟವೇ. ಆದರೆ ಶನಿವಾರ ಮತ್ತು ಭಾನುವಾರ ದೇವಿಯ ಆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಾಲಿಗ್ರಾಮದ ಅಭಿಷೇಕದ ಸಮಯ 11 ಗಂಟೆ 45 ನಿಮಿಷ. ಅದರೊಳಗಡೆ ಬಂದು, ಅದು ಬರಬೇಕಾದ್ರೆ ಉಪವಾಸದಲ್ಲಿ ಬಂದು ಇಲ್ಲಿ ದೇವ್ರಿಗೆ ಅಭಿಷೇಕ ಆದಮೇಲೆ ಒಂಚೂರು ಪ್ರಸಾದ ಏನು ಬೇಕೋ ನೈವೇದ್ಯ ತೊಗೊಳ್ಬೋದು. ಯಾಕೆಂದರೆ ನೀವು ಆಹಾರ ತೊಗೊಂಡ ಮೇಲೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬಾರ್ದು. ಅದಕ್ಕೋಸ್ಕರ ತಲೆಗೆ ಸ್ನಾನ ಮಾಡಿ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಕ್ರಮ ಎಲ್ಲರೂ ಸಹಿತ ಅದನ್ನು ಉಳಿಸ್ಕೊಳ್ಳಿ, ಅದರಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.